ಆಕಾಶವಾಣಿ ಧಾರವಾಡ. ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಹಾಗೂ ಜೀವನದಲ್ಲಿ ಅದರ ಅಳವಡಿಕೆ ಕುರಿತು ಒಂದು ಚರ್ಚೆ. ಭಾಗವಹಿಸುತ್ತಾರೆ ಧಾರವಾಡದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಸಿಬಿ ಗುತ್ತಲ್ ಆಯುರ್ವೇದ ಮಹಾವಿದ್ಯಾಲಯ ಗರಗರಸ್ತೆ ಮುಮ್ಮಿಗಟ್ಟಿ ಧಾರವಾಡದ ಆಯುರ್ವೇದ ತಜ್ಞರಾದ ಡಾ ಮಹಾಂತ ಸ್ವಾಮಿ ಹಿರೇಮಠ್, ಡಾ ವಿಶ್ವನಾಥ್ ಹಿರೇಮಠ್ ಹಾಗೂ ಡಾ ಸುಹಾಸಿನಿ ಅಶೋಕ್ ಮೋಟೆ. ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ನಮ್ಮದು ಪ್ರಾಚೀನವಾದಂತಹ ಸನಾತನ ಸಂಸ್ಕೃತಿ ಹೊಂದಿರುವಂತಹ ಪುರಾತನವಾದ ದೇಶ ಭಾರತ. ಅದು ನಮ್ಮ ಹೆಮ್ಮೆ. ವೈದ್ಯಶಾಸ್ತ್ರದಲ್ಲಿ ಕೂಡ ನಾವು ಪುರಾತನರಾಗಿದ್ದೇವೆ. ಅದರೊಳಗೆ ಆಯುರ್ವೇದ ಶಾಸ್ತ್ರ, ವಿಶೇಷವಾಗಿ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ತಯಾರು ಮಾಡುವಂತಹದ್ದು, ಜನರ ಆರೋಗ್ಯದ ಕಡೆಗೆ ಒಂದು ಲಕ್ಷ್ಯ ಹರಿಸುವಂತಹದ್ದು ವೈದ್ಯಶಾಸ್ತ್ರ. ಪುರಾತನವಾದದ್ದೇ ಆಯುರ್ವೇದ ಶಾಸ್ತ್ರ. ಅಲ್ಲಿ ನಮಗೆ ಮುಖ್ಯವಾಗಿ ಈಗ ಆಯುರ್ವೇದಕ್ಕೆ ಬಹಳ ಪ್ರಾಮುಖ್ಯತೆ ಬಂದದ. ಆಯುಷ್ ಇಲಾಖೆನೇ ಈಗ ಕೇಂದ್ರ ಸರ್ಕಾರ ಮಾಡಿದೆ. ಆಯುರ್ವೇದದ ಪ್ರಾಮುಖ್ಯತೆ ಹೇಗಿದೆ, ನಮ್ಮಲ್ಲಿ ದೇಶೀಯ ಉತ್ಪನ್ನಗಳನ್ನ, ದೇಶೀಯವಾಗಿ ಸಿಗುವಂತಹ ಔಷಧಿಗಳನ್ನ ನಾವು ಉಪಯೋಗ ಮಾಡಿ, ಇದು ವಾಣಿಜ್ಯೀಕರಣ ಆಗಿದೆ. ಈಗ ವೈದ್ಯಕೀಯ ಅನ್ನೋದು ವಾಣಿಜ್ಯೀಕರಣ ಆಗೋದು ಬೇಡ, ಜನಸಾಮಾನ್ಯರಿಗಾಗಿ ನಿಲ್ಕಬೇಕು ಮತ್ತು ಆಮೇಲೆ ಅವ್ರಿಗೆ ಹಿಂಸೆ ಆಗದ ತರ ಅವರ ರೋಗಕ್ಕೆ ಚಿಕಿತ್ಸೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಆಯುರ್ವೇದ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದೆ. ಈಗ ಜನಜನಿತವಾಗ್ತಾ ಇದೆ. ಸಾಕಷ್ಟು ಬಡವರ ಬಂಧುವಾಗಿ ಗ್ರಾಮೀಣ ಪ್ರದೇಶದೊಳಗೆ ಆಯುರ್ವೇದ ಜನಪ್ರಿಯ ಆಗ್ತಾ ಇದೆ. ಅಲೋಪತಿ ಮತ್ತೆ ಹೋಮಿಯೋಪತಿ ಬೇರೆ ಬೇರೆ ಒಂದು ಶಾಸ್ತ್ರಗಳ ಜೊತೆಗೇನೆ ಇದು ಕೂಡ ಜನಪ್ರಿಯವಾಗಿ ಪೈಪೋಟಿಯಿಂದ ವೈದ್ಯರು ಇವತ್ತು ಸೇವೆಯನ್ನು ನೀಡುತ್ತಾ ಇದ್ದಾರೆ. ಬಹಳ ಸಂತೋಷ ಅಂದ್ರೆ ಇವತ್ತು ಆಯುರ್ವೇದ ದಿನವನ್ನ ಆಚರಿಸ್ತಾ ಇದ್ದೇವೆ ನಾವು. ಭಾರತೀಯ ಆಯುರ್ವೇದ ದಿನವನ್ನ 23 ಸೆಪ್ಟೆಂಬರ್ 2025 ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 23 ಆಯುರ್ವೇದ ದಿನವನ್ನ ಆಚರಿಸ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದೊಳಗೆ ನಮ್ಮ ಜೊತೆಗೆ ಧಾರವಾಡದ ಶ್ರೀ ಸಿಬಿ ಗುತ್ತಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಿಂದಿ ಪ್ರಚಾರ ಸಭಾ ಮುಮ್ಮಿಗಟ್ಟಿ ಧಾರವಾಡ ಅಲ್ಲಿಯ ಒಂದು ಸ್ವಸ್ಥವೃತ್ತ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾ ವಿಶ್ವನಾಥ್ ಎಸ್ ಹಿರೇಮಠ್ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ಡಾ ವಿಶ್ವನಾಥ್ ಅವರೇ. ಹಾಗೆಯೇ ಔಷಧ ನಿರ್ಮಾಣ, ರಸಶಾಸ್ತ್ರ, ವೈಸಜ್ಯ ಕಲ್ಪನಾ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾ ಮಹಾಂತ ಸ್ವಾಮಿ ಹಿರೇಮಠ್ ಅವರು. ಮಹಾಂತ ಸ್ವಾಮಿ ಹಿರೇಮಠ್ ಅವರು ಯಾರಿಗೆ ಪರಿಚಯ ಇಲ್ಲ, ಧಾರವಾಡದೊಳಗೆ ಬಹಳ ಜನಜನಿತ ವೈದ್ಯರು, ಒಬ್ಬ ಆಯುರ್ವೇದ ವೈದ್ಯರಾಗಿ ಜನಸಾಮಾನ್ಯರು ಎಲ್ಲರಿಗೂ ಹತ್ತಿರವಾಗಿ ಚಿಕಿತ್ಸೆ ನೀಡಿದಂತವರು, ಮನೆಯಲ್ಲೇ ಅವರು ಚಿಕಿತ್ಸಾಲಯವನ್ನು ಆರಂಭ ಮಾಡಿದಂತವರು, ಜೊತೆಗೇನೆ ಗುತ್ತಲ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದೊಳಗೆ ಪ್ರೊಫೆಸರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಆಕಾಶವಾಣಿಗೆ ಬಂದಾರೆ ಈ ಆಯುರ್ವೇದ ದಿನದ ಸಂದರ್ಭದೊಳಗೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಸ್ವಾಗತ ಡಾ ಮಹಾಂತ ಸ್ವಾಮಿ ಅವರೇ. ನಮಸ್ಕಾರ ಸರ್. ನಮ್ಮ ಜೊತೆಗೆ ಡಾ ಸುಹಾಸಿನಿ ಅಶೋಕ್ ಮೋಟೆ ಅವರಿದ್ದಾರೆ. ಅವರು ನಮ್ಮ ಸಿಬಿ ಗುತ್ತಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಿಂದಿ ಪ್ರಚಾರ ಸಭಾ ಮುಮ್ಮಿಗಟ್ಟಿ ರೋಡ್ ಧಾರವಾಡ ಅಲ್ಲಿ ಪಂಚಕರ್ಮ ವಿಭಾಗದೊಳಗೆ ಪ್ರಾಧ್ಯಾಪಕರಾಗಿದ್ದಾರೆ. ಪಂಚಕರ್ಮ ವಿಭಾಗ ಅಂದ್ರೆ ಆಯುರ್ವೇದದ ಒಂದು ಇದ್ದಂಗೆ, ಹಾರ್ಟ್ ಇದ್ದಂಗೆ, ಪ್ರಮುಖ ಅಂಗ ಅದು. ಪಂಚಕರ್ಮ ಅಂದ್ರೆ ಖಂಡಿತವಾಗಿ ಕೂಡ ಬಹಳ ಎಲ್ಲರಿಗೂ ಅರ್ಥ ಆಗುತ್ತೆ ಆಯುರ್ವೇದ ಅಂತೇಳಿ, ಅಷ್ಟು ಜನಪ್ರಿಯತೆಯನ್ನು ಹೊಂದಿದೆ. ತಾವು ಅಲ್ಲಿಂದ ಬಂದಿದ್ದೀರಿ, ನಿಮಗೂ ಕೂಡ ಸ್ವಾಗತ ಡಾಕ್ಟರ್ ಸುಹಾಸಿನಿ ಅಶೋಕ್ ಅವರೇ. ಡಾಕ್ಟರ್ ಸುಹಾಸಿನಿ ಅಶೋಕ್ ಮೋಟೆ ಅವರು. ಧನ್ಯವಾದಗಳು. ಪ್ರಪ್ರಥಮವಾಗಿ ನಮ್ಮ ಹಿರಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಮಹಾಂತ ಸ್ವಾಮಿ ಹಿರೇಮಠ ಅವರನ್ನ ಪ್ರಶ್ನೆ ಮಾಡೋಣ. ಯಾಕಂದ್ರೆ ಅವರಿಗೆ ವ್ಯಾಪಕವಾದ ಅನುಭವ ಅದ, ಆಯುರ್ವೇದದೊಳಗೆ ಎಂಡಿ ಮಾಡಿದ್ದಾರೆ, ಮತ್ತೆ ಹಾಗೆಯೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೆಚ್ಚಿನ ಶಿಕ್ಷಕರಾಗ್ಯಾರ ಅವರು. ಮತ್ತೆ ಔಷಧ ಶಾಸ್ತ್ರದೊಳಗೆ ಏನೇನು ಹೊಸ ಅನ್ವೇಷಣೆ ಮಾಡಬಹುದು ಅನ್ನೋದನ್ನ ಅವರು ಪರೀಕ್ಷೆ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ರೋಗಿಗಳಿಗೆ ಆರಾಮಾಗ್ಲಿಕ್ಕೆ ಅವರು ನಿನ್ನಷ್ಟಕ್ಕೆ ನೀ ಮನಸ್ಸನ್ನು ಮಾಡ್ಕೊಂಡ್ರೆ, ಮನಸ್ಸನ್ನು ಸಿದ್ಧ ಮಾಡ್ಕೊಂಡ್ರೆ ನೀನು ಖಂಡಿತವಾಗಿ ಆರಾಮಾಗ್ತಿ ಅಂತಕೊಂಡು ಒಂದು ಬಹಳ ಪೌಡ ಸದೃಶ ರೀತಿಯಲ್ಲಿ ಸಾಕಷ್ಟು ಜನರಿಗೆ ಅವರು ಚಿಕಿತ್ಸೆ ನೀಡಿ ಅವರ ಆರೋಗ್ಯವನ್ನು ನೋಡಿಕೊಂಡಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಈ ಒಂದು ಸಂದರ್ಭದೊಳಗೆ ಡಾಕ್ಟರ್ ಮಹಾಂತ ಸ್ವಾಮಿ ಹಿರೇಮಠ ಅವರೇ, ಆಯುರ್ವೇದ ದಿನವನ್ನ 23 ಸೆಪ್ಟೆಂಬರ್ ಅಂತ ಯಾಕೆ ಆಚರಿಸ್ತೀವಿ, ಈ ಕುರಿತಂತೆ ನಮಗೆ ಮಾಹಿತಿ ಮಾಡಿಕೊಡ್ಬೋದಾ? ಎಲ್ಲರಿಗೂ ಮತ್ತೊಮ್ಮೆ ಆಯುರ್ವೇದ ದಿವಸದ ಒಂದು ಶುಭಾಶಯವನ್ನು ಕೋರ್ತಾ, ನಮ್ಮ ಆಯುಷ್ ಇದು ವಿಭಾಗ ಏನಿದೆ, ಸೆಂಟ್ರಲ್ ಗವರ್ಮೆಂಟ್ ಆಫ್ ದ ಆಯುಷ್, ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ 2016ರಿಂದ ಈ ಸೆಪ್ಟೆಂಬರ್ 23 ಆಯುರ್ವೇದ ದಿನ ಅಂತ ಹೇಳಿ ಆಚರಿಸಬೇಕಂತ ಹೇಳಿ ಒಂದು ಗೆಜೆಟ್ ಮಾಡಿದ್ರು. ಯಾಕಂದ್ರೆ ಈ ವರ್ಷದ ಒಂದು ಮುಖ್ಯವಾದ ಥೀಮ್ ಏನಿದೆ ಅಂತಂದ್ರೆ ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್ ಅಂತ. ಅಂದರೆ ಆಯುರ್ವೇದವು ಎಲ್ಲಾ ಜನರಿಗೆ ಹಾಗೂ ಈ ಭೂಮಂಡಲಕ್ಕೆಲ್ಲಕ್ಕೂ ಆಯುರ್ವೇದವು ಬೇಕಾಗಿದೆ. ಯಾಕಂದ್ರೆ ಆಯುರ್ವೇದದಲ್ಲಿ ಯಥಾ ಸೃಷ್ಟಿ ತಥಾ ದೇಹಿ ಅಂತ ಹೇಳಿ ನಾವು ದೇಹದ ವಿಜ್ಞಾನದ ಜೊತೆಗೆ ಬಾಹ್ಯ ಜಗತ್ತಿನ ಪರಿಜ್ಞಾನವನ್ನು ಕೊಡುವುದರಿಂದ ಮತ್ತೆ ಚಿಕಿತ್ಸೆಯನ್ನು ಮಾಡೋದ್ರಿಂದ ಇವತ್ತಿನ ಈ ಏನು ಒಂದು ಧ್ಯೇಯ ವಾಕ್ಯ ಇದೆ, ಇದನ್ನ ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್ ಅಂತಕ್ಕಂಥದ್ದನ್ನ ಈ ಒಂದು ಧ್ಯೇಯ ವಾಕ್ಯದಿಂದ ಇದು 2025 ಇವತ್ತು 23 ಸೆಪ್ಟೆಂಬರ್ ಈ ದಿನವನ್ನು ಆಚರಿಸ್ತಾ ಇದೆ. ಬಹಳ ಸಂತೋಷ. ನಿಜವಾಗಿ ಡಾಕ್ಟರ್ ಮಹಾಂತ ಸ್ವಾಮಿ ಹಿರೇಮಠ ಅವರೇ, ಈಗಿನ ಸವಾಲಿನ ದಿನಗಳು, ಯಾಕಂದ್ರೆ ನಮಗೆ ಉತ್ತಮವಾದ ಆಹಾರ ಸಿಗ್ತಾ ಇಲ್ಲ, ಆಹಾರದಲ್ಲಿ ಕಲಬೆರಕೆ ಆಗಿದೆ ಮತ್ತು ರಾಸಾಯನಿಕಗಳ ಉಪಯೋಗ ಜಾಸ್ತಿ ಆಗಿರೋದ್ರಿಂದ ಇವತ್ತು ನಮ್ಮ ಆಹಾರ ತಿನ್ನಲು ಯೋಗ್ಯವಾಗಿಲ್ಲ ಅಂತಿಕೊಂಡು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಷ್ಟೋ ಸಾರಿ ಹೇಳ್ತಾ ಇದೆ. ಆದ್ರೂ ಕೂಡ ಇವತ್ತು ನೋಡಿ ಸಣ್ಣ ಸಣ್ಣ ಗಂಗಾವತಿ ಅಂತ ಊರೊಳಗೆ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ. ಯಾಕಂದ್ರೆ ಎಷ್ಟು ಯೂರಿಯಾ ಬಳಸ್ತಾರೆ ಅಕ್ಕಿ ಹಾಕ್ಲಿಕ್ಕೆ, ಅಂದ್ರೆ DAP ಬಳಸ್ತಾರೆ, ಹಾಗೇನೆ ಕಳೆನಾಶಕಗಳನ್ನ, ರಾಸಾಯನಿಕಗಳ ವಿಪರೀತ ಬಳಸಿ ಇವತ್ತು ಆಹಾರ
ಒಂದು ಧಾನ್ಯಗಳಲ್ಲಿ ರಾಸಾಯನಿಕ ಪ್ರಮಾಣ ಜಾಸ್ತಿ ಆಗಿಬಿಟ್ಟಿದೆ. ಅದು ಇವತ್ತು ನಮ್ಮ ಒಂದು ಜನಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಜೀವನಶೈಲಿ ತೊಂದರೆಗಳಂತ ಬಿಪಿ, ಶುಗರ್ ಸಾಮಾನ್ಯವಾಗಿ ಎಲ್ಲರನ್ನು ಬಾಧಿಸ್ತಾ ಇವೆ. ಅದಕ್ಕಾಗಿ ನಾವು ಆಯುರ್ವೇದ ಒಂದು ಕಂಕಣಬದ್ಧವಾಗಿ ಈ ಒಂದು ಆರೋಗ್ಯವನ್ನ ಕಾಪಾಡೋ ನಿಟ್ಟಿನೊಳಗೆ ಮೊದಲಿಂದನೇ ಪ್ರಯತ್ನ ಮಾಡುತ್ತಾ ಬಂದಿರುವಂತದ್ದು. ಡಾಕ್ಟರ್ ಸುಹಾಸಿನಿ ಅಶೋಕ್ ಮೋಟೆ ಅವರಿದ್ದಾರೆ. ಡಾಕ್ಟರ್ ಸುಹಾಸಿನಿ ಅವರೇ, ಈಗ ನಮ್ಮ ಶರೀರ ರಕ್ಷಣೆಗಾಗಿ ದಿನಚರ್ಯ ಯಾವ ತರ ಇರಬೇಕು ಅಂತ ಹೇಳಿ ತಾವು ಹೇಳ್ತೀರಿ? ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಸುಹಾಸಿನಿ ಅಂತ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಅಷ್ಟಾಂಗ ಹೃದಯಕಾರ ಆಚಾರ್ಯ ವಾಗ್ಭಟ ಅವರು ಕೂಲಂಕುಷವಾಗಿ ದಿನಚರ್ಯ ಮತ್ತು ಋತುಚರ್ಯಗಳ ಬಗ್ಗೆ ನಮಗೆ ವರ್ಣನೆ ಮಾಡಿದ್ದಾರೆ. ಅಂದ್ರೆ ನಾವು ದಿನ ಹೇಗೆ ಆರಂಭ ಮಾಡಬೇಕು, ಅದರ ಅಂತ್ಯ ಹೇಗೆ ಮಾಡಬೇಕು ಅಂತ. ಅದರಲ್ಲಿ ಮೊದಲನೇದಾಗಿ ಅವ್ರು ಹೇಳಿದ್ದು ಬ್ರಾಹ್ಮಿ ಮುಹೂರ್ತ ಉತ್ಥಾನ, ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥಂ ಆಯುಷಃ. ಬ್ರಾಹ್ಮಿ ಮುಹೂರ್ತ ಕಾಲ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲು 48ರಿಂದ 96 ನಿಮಿಷಗಳ ಕಾಲವನ್ನು ಬ್ರಾಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಆ ಕಾಲದಲ್ಲಿ ಎದ್ದೇಳೋದ್ರಿಂದ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಬಲ ವೃದ್ಧಿಯಾಗುತ್ತೆ, ಮತ್ತೆ ಮನಸ್ಸು ಶಾಂತವಾಗಿರುತ್ತೆ. ಅದಾದ್ಮೇಲೆ ನಾವು ಅವರು ಹೇಳೋದು ಪ್ರಾರ್ಥನೆ, ದೇವರ ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಶರೀರಕ್ಕೂ ಅದರಿಂದ ತುಂಬಾ ಲಾಭಗಳಿವೆ. ಅದಾದ ನಂತರ ಹೇಳ್ತಾರೆ ಆಚಮನ ಅಂತ ಹೇಳ್ತಾರೆ, ಅಂದ್ರೆ ಮುಖ ತೊಳೆಯೋದು. ಅದಾದ್ಮೇಲೆ ದಂತಧಾವನ, ಅಂದ್ರೆ ಈಗ ಹೇಳ್ತೀವಲ್ಲ ಬ್ರಷಿಂಗ್, ಅದ್ ಮಾಡೋದು. ಅದಾದ್ಮೇಲೆ ನಾಲ್ಗೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು, ಜಿಹ್ವಾ ನಿರ್ಲೇಖನ ಅಂತ ಅದನ್ನ ಹೇಳಿದ್ದಾರೆ. ಮತ್ತೆ ಗಂಡೂಷ, ಕವಲ ಇದನ್ನೆಲ್ಲ ಹೇಳಿದ್ದಾರೆ. ಇದರೆಲ್ಲ ಮಾಡೋದ್ರಿಂದ ನಮ್ಮ ಮುಖ ಆಗ್ಲಿ, ಅದರ ಬಾಯಿ ಆಗ್ಲಿ, ಅದರ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದು. ಅದಾದ ನಂತರ ನಮ್ಮಲ್ಲಿ ವ್ಯಾಯಾಮ ಹೇಳಿದ್ದಾರೆ ಸರ್. ನಿತ್ಯ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಶರೀರ ದೃಢವಾಗುತ್ತೆ. ಅದರಿಂದ ತುಂಬಾ ಲಾಭಗಳಿವೆ. ಯಾವುದೇ ಕೆಲಸವನ್ನು ಮಾಡುವಂತ ಸಾಮರ್ಥ್ಯವನ್ನು ಮನುಷ್ಯ ಹೊಂದುತ್ತಾನೆ ವ್ಯಾಯಾಮ ಮಾಡೋದ್ರಿಂದ. ಅದಾದ ನಂತರ ಸ್ನಾನವನ್ನು ಹೇಳಿದ್ದಾರೆ. ಸ್ನಾನವನ್ನು ದಿನವಾಗಿ ಮಾಡುವುದರಿಂದ ನಮ್ದು ದಿನದೆಲ್ಲ ದುಡಿದು ಬಂದಿಂದ ಶ್ರಮವೆಲ್ಲ ಇರುತ್ತಲ್ಲ, ಅದೆಲ್ಲ ದಣಿವಾರಿಸಲಿಕ್ಕೆ ಮತ್ತೆ ಶ್ರಮಹರವಾಗಿ ಅದು ಕೆಲಸ ಮಾಡುತ್ತೆ. ಆಮೇಲೆ ನಮ್ಮಲ್ಲಿ ನಸ್ಯ ಅಂತ ಹೇಳಿದ್ದಾರೆ. ನಸ್ಯ ಕರ್ಮ ಇದು ಒಂದು ಪಂಚಕರ್ಮದ ಅಂಗ. ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮೂಗಿನಲ್ಲಿ ಔಷಧಿ ಸಿದ್ಧ ತೈಲ ಅಥವಾ ಘೃತ ಆಗಲಿ ಅಥವಾ ಸ್ವರಸ ಆಗಲಿ 2 ಹನಿ ಹತ್ರ ಹಾಕ್ತೀವಿ ಮೂಗಲ್ಲಿ. ಇದರಿಂದ ಏನಾಗುತ್ತೆ, ನಮ್ದು ಊರ್ಧ್ವಾಂಗ ಅಂದ್ರೆ ನಮ್ದು ತಲೆ, ಶಿರ ಭಾಗ ಮತ್ತು ಪೂರ್ತಿ ಶರೀರಕ್ಕೂ ಒಳ್ಳೆ ಲಾಭಗಳಿವೆ ಸರ್. ಅದಾದ್ಮೇಲೆ ಅಂಜನ ಹಚ್ಚೋದು, ಆಮೇಲೆ ಶಿರೋಭ್ಯಂಗ ಇವನ್ನೆಲ್ಲ ಹೇಳಿದ್ದಾರೆ ಸರ್. ಆಮೇಲೆ ಊಟ ಯಾವ ರೀತಿ ಮಾಡಬೇಕು ಇದನ್ನೆಲ್ಲ ಹೇಳಿದ್ದಾರೆ ಸರ್ ದಿನಚರ್ಯದಲ್ಲಿ. ಬಹಳ ಅದ್ಭುತವಾಗಿ ಅಂದ್ರೆ ನೋಡ್ರಿ, ಪರಿಪೂರ್ಣ ಆರೋಗ್ಯ ಅಂದ್ರೆ ಖಂಡಿತವಾಗಿ 4 ಪಿಲ್ಲರ್ಸ್ ಅಂತ ನಮ್ಗೆ ಗೊತ್ತಿದೆ. ಅಂದ್ರೆ ಉತ್ತಮವಾದ ಆಹಾರ ಬೇಕು, ಉತ್ತಮವಾದ ವಿಶ್ರಾಂತಿ ಬೇಕು, ಹಾಗೇನೆ ಧನಾತ್ಮಕ ಆಲೋಚನೆ ಬೇಕು, ಮತ್ತೆ ಮುಖ್ಯವಾಗಿ ಶಾರೀರಿಕ ವ್ಯಾಯಾಮ. ಭಾರತ ಅಂತಾರಾಷ್ಟ್ರೀಯ ಯೋಗ ಗುರು ಆಗಿದೆ. ಈಗ ಯೋಗದಿಂದ ರೋಗಮಾಯ ಅಂತ ಹೇಳ್ತಾರೆ, ಅದನ್ನ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಇವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯುಷ್ ಮಂತ್ರಾಲಯ ಮಾಡಿದ್ದಾರೆ. ಅಂದ್ರೆ ಈ ಅಲೋಪತಿ ಮಾತ್ರ ಶ್ರೇಷ್ಠ ಅಲ್ಲ, ಎಲ್ಲ ಒಂದು ವೈದ್ಯಶಾಸ್ತ್ರಗಳು ಕೂಡ ಸಮನಾಗಿ ಒಂದು ವೈದ್ಯಕೀಯ ಪ್ರಗತಿಯನ್ನ ಕಾಣಬಲ್ಲವು ಮತ್ತೆ ರೋಗಿಗಳಿಗೆ ಸೇವೆ ನೀಡಬಲ್ಲವು. ಆ ದೃಷ್ಟಿಯಿಂದ ಆಯುರ್ವೇದ ನಮ್ಮ ಪ್ರಾಚೀನವಾದಂತಹದ್ದು. ನಮ್ಮ ಮೇಕ್ ಇನ್ ಇಂಡಿಯಾ ಅಂತ ನಮ್ದೇನಿದೆ ಅಲ್ಲ, ನಮ್ದು ಕೂಗಿದೆಯಲ್ಲ, ನಮ್ಮಲ್ಲಿ ಮೇಡ್ ಇನ್ ಇಂಡಿಯಾ ಇದ್ದಂದ್ರೆ ಖಂಡಿತವಾಗಿ ಕೂಡ ನಮ್ಮ ಒಂದು ರಿಸೋರ್ಸ್ ನಮ್ಮ ಹೊರಗಡೆ ಹೋಗೋದೇ ಇಲ್ಲ. ನಮ್ಮ ಒಂದು ಅಭಿವೃದ್ಧಿ ನಮ್ಮಲ್ಲೇ ಉಳಿತದೆ. ಅಭಿವೃದ್ಧಿ ಆದ ವಿಷಯ ನಮ್ಮಲ್ಲಿ ಹಂಚಿಕೆ ಆಗೋದ್ರಿಂದ ಒಂದು ಶ್ರೀಮಂತಿಕೆಗೆ ಅನುಕೂಲ ಆಗುತ್ತೆ. ಆರ್ಥಿಕತೆಯೊಳಗೆ ನಾವು 3ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿವಿ ಅಂದ್ರೆ ಬಹುಶಃ ಇದು ಈ ಮೇಕ್ ಇನ್ ಇಂಡಿಯಾದ್ದೇ ಒಂದು ಬಹಳ ಅಂದ್ರೆ ಒತ್ತು ಇರೋದು ಅಂತ ಅನ್ಬಹುದು. ಅಂದ್ರೆ ಭಾರತದಲ್ಲೇ ನಾವೆಲ್ಲ ಸಿದ್ಧ ಮಾಡೋಣ. ಅದಕ್ಕೆ ಆಯುರ್ವೇದ ಬಹಳ ಇಂಪು ಕೊಡ್ತದೆ. ಮತ್ತು ಮುಖ್ಯವಾಗಿ ಬಡ ಜನರಿಗೆ ಕೂಡ ಕಡಿಮೆ ಒಂದು ಸಮಯ, ಕಡಿಮೆ ದುಡ್ಡಿನಲ್ಲಿ ಒಂದು ಉತ್ತಮ ಆರೋಗ್ಯ ಸಿಗುವಂತ ಸಾಧ್ಯತೆ ಇದೆ. ಆಯುರ್ವೇದ ಹೇಳೋದೇ ಇದೆ. ನಮ್ಮ ಗೃಹಿಣಿಯರು ಇವತ್ತು ಮನೆಯಲ್ಲಿ ಇದಾರಲ್ಲ, ಅವರೇ ವೈದ್ಯರು. ನೀವು ಮನೆ ಅಡಿಗೆ ಮನೆಯೇ ಒಂದು ಔಷಧಾಲಯ ಅಂತ ಹೇಳಿ ಅಷ್ಟು ಚೆನ್ನಾಗಿ ಮೊದಲಿಂದ ಹಿರಿಯರು ಹೇಳ್ಕೊಂಡು ಬಂದಾರೆ. ನೀವು ಹೇಳಿದ್ರಲ್ಲ ಡಾಕ್ಟರ್ ವಿಶ್ವನಾಥ್ ಹಿರಮಠ್ ಅವರೇ, ಅವರ ದಿನಚರ್ಯವನ್ನ ನಮ್ಮ ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ನಮಗೆಲ್ಲ ಕಲಿಸ್ಕೊಂಡು ಬಂದಾರೆ. ಹೀಗಾಗಿ ನಮ್ಗೆ ಆ ಒಂದು ಸಂಪ್ರದಾಯ, ಅವಿಭಕ್ತ ಕುಟುಂಬ ಸಂಪ್ರದಾಯದೊಳಗೆ ಇವೆಲ್ಲ ಬರ್ತದೆ. ಪ್ರಾರ್ಥನೆ ಇಲ್ಲದೆ ನಾವೇನು ಮಾಡೋಂಗಿಲ್ಲ. ಹಾಗೇನೆ ಬೆಳಿಗ್ಗೆ ಬೇಗ ಹೇಳಬೇಕು, ಬೇಗ ಮಲಗಬೇಕು. ಆಮೇಲೆ ಮುಖ್ಯವಾಗಿ ಒಳ್ಳೆ ಧನಾತ್ಮಕವಾಗಿ ಎಲ್ಲರ ಜೊತೆಗೆ ಕೂತು ನಮ್ಮ ಮಾತುಗಳನ್ನ ಸಂವಹನವನ್ನು ಚೆನ್ನಾಗಿ ಮಾಡಬೇಕು. ಮತ್ತೆ ಆರೋಗ್ಯ ಕುರಿತಂತೆ ಪೌಷ್ಟಿಕವಾದ ಆಹಾರವನ್ನ ಮನೆಯಲ್ಲೇ ತಯಾರಿ ಮಾಡಿ ಊಟ ಮಾಡಬೇಕು. ಅದೆಲ್ಲ ಹೇಳಿದ್ದಾರೆ. ಖಂಡಿತವಾಗಿ ಕೂಡ ನೀವು ಅದನ್ನೇ ಹೇಳ್ತಾ ಇದ್ದೀರಿ. ಅಂದ್ರೆ ಆಯುರ್ವೇದ ಎಷ್ಟು ಹತ್ತಿರವಾಗಿದೆ ನಮ್ಮ ಪರಿಪೂರ್ಣ ಆರೋಗ್ಯಕ್ಕೆ ಅಂತ ಹೇಳ್ತದೆ. ಡಾಕ್ಟರ್ ಮಾನಸಮ್ಮ ಹಿರೇಮಠ ಅವರೇ, ಒಂಚೂರು ಹೇಳ್ಬೋದಾ ಆಯುರ್ವೇದದ ಬಗ್ಗೆ? ಹೇಗೆ ಇದನ್ನ ಪ್ರಾಮುಖ್ಯತೆಯನ್ನು ನೀವು ಹೆಂಗೆ ಹೇಳ್ತೀರಿ? ಅಂದ್ರೆ ಆಯುರ್ವೇದದ ಮುಖ್ಯ ಉದ್ದೇಶ ಅಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ. ಅಂದ್ರೆ ಬೇರೆ ಯಾವುದೂ ಸೈನ್ಸ್ದಲ್ಲಿ ಇಷ್ಟು ನಿಖರವಾಗಿರ್ತಕ್ಕಂತಹ ಉದ್ಘೋಷ ಇಲ್ಲ. ಏನಂದ್ರೆ ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವುದು ಮತ್ತೆ ರೋಗಿಯ ರೋಗವನ್ನು ಹೋಗಲಾಡಿಸುವುದು. ಯಾಕಂದ್ರೆ ಎಂಥ ಕಟ್ಟುನಿಟ್ಟಾದಂತ ಋತುಚರ್ಯ ಮಾಡುವವರಿಗೆ ಕೆಲವೊಮ್ಮೆ ಋತುಗನುಗುಣವಾಗಿ ರೋಗ ಬರ್ತದೆ. ನೋಡ್ರಿ, ಮೊನ್ನೆ ಮಳೆ ಹತ್ತಿತ್ತು, ಅವಾಗ ಎಷ್ಟೋ ಜನಕ್ಕೆ ನೆಗಡಿ ಬಂತು, ಕೆಮ್ಮು ಬಂತು, ಇವೆಲ್ಲವೂ ಬರ್ತಾವ. ಅದಕ್ಕಾಗಿ ಆಯುರ್ವೇದದಲ್ಲಿ ಇವುಗಳನ್ನೆಲ್ಲ ಹೆಂಗ ತಡೆಯಬಹುದಂತಕ್ಕಂತಹ ಅದನ್ನ ಹೇಳಲಾಗಿದೆ. ಸ್ವಾಸ್ಥ್ಯ ರಕ್ಷಣೆಗಾಗಿ ಏನ್ ಮಾಡಬೇಕು, ಅದೇ ರೀತಿಯಾಗಿ ರೋಗಕ್ಕೆ ಹೋಗಲಾಡಿಸಲಿಕ್ಕೆ ಏನೇನ್ ಮಾಡಬೇಕಂತದನ್ನ ನಿಖರವಾಗಿ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ವೈಜ್ಞಾನಿಕ ತಳಹದಿಯಲ್ಲಿ ಶರೀರಕ್ಕೂ ಮತ್ತು ಮನಸ್ಸಿಗೂ ತೊಂದರೆ ಆಗದಂಗೆ ಚಿಕಿತ್ಸೆಯನ್ನು ಆಯುರ್ವೇದದಲ್ಲಿ ಹೇಳ್ತಾರೆ.
ನೋಡ್ರಿ, ಆಯುರ್ವೇದ ದಿನವನ್ನ ಆಚರಿಸ್ತಾ ಇರುವಂತ ಇಂದಿನ ಸಂದರ್ಭದೊಳಗ ಇವತ್ತ ನಮ್ಮ ಜೊತೆಗೆ ಡಾಕ್ಟರ್ ವಿಶ್ವನಾಥ್ ಎಸ್ ಹಿರೇಮಠ ಅವರು ಇದ್ದಾರೆ. ಸ್ವಸ್ಥ ವೃತ್ತ ವಿಭಾಗ ಶ್ರೀ ಸಿಬಿ ಗುತ್ತಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು, ಮುಮ್ಮಿಗಟ್ಟಿ, ಹಿಂದಿ ಪ್ರಚಾರ ಸಭಾ, ಧಾರವಾಡ, ಅಲ್ಲಿ ಪ್ರಾಧ್ಯಾಪಕರಾಗಿರುವರೆ. ಅವರು ಇವತ್ತು ಮುಖ್ಯವಾಗಿ ಅಂದ್ರೆ ಡಾಕ್ಟರ್ ವಿಶ್ವನಾಥ್ ಅವರೇ, ನೀವು ಒಂದಿಷ್ಟು ಆಯುರ್ವೇದ ಶಾಸ್ತ್ರದೊಳಗ ಶರೀರ ಶಾಸ್ತ್ರಕ್ಕಾಗಿ, ಸ್ವಾಸ್ಥ್ಯಕ್ಕಾಗಿ ಏನು ಒಂದು ಕ್ರಮಗಳನ್ನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ? ಅಂದ್ರೆ ಸ್ವಾಸ್ಥ್ಯಕ್ಕಾಗಿ ಅಂದ್ರೆ ಯಾವಾಗಲೂ ಏನ್ ಹೇಳ್ತಾರೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಿ ನಾವು. ಅನಾರೋಗ್ಯಕ್ಕಿಂತ ಆರೋಗ್ಯದ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ ಆಯುರ್ವೇದದೊಳಗೆ. ಇದು ಬಹಳ ಹೆಗ್ಗಳಿಕೆ. ಇದು ಅಂದ್ರೆ ಸ್ವಾಸ್ಥ್ಯ ರಕ್ಷಣೆಗಾಗಿ ಏನೇನು ಪ್ರಾಮುಖ್ಯತೆಯನ್ನ ಆಯುರ್ವೇದ ಹೇಳ್ತದೆ? ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಆಹಾರದ ಪ್ರಾಮುಖ್ಯತೆಯನ್ನು ಹೆಂಗ್ ಕೊಟ್ಟಾರಂದ್ರೆ ಸರ್, ಈಗ ಆಹಾರ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವ, ಅಂದರೆ ಆಹಾರದಿಂದಲೇ ಶರೀರ, ಆಹಾರದಿಂದಲೇ ರೋಗ. ಇದು ಒಂದು ನಮ್ಮ ಚರಕ, ಶುಶ್ರುತ, ವಾಗ್ಭಟ ಆಚಾರ್ಯರು ತಮ್ಮ ಶಾಸ್ತ್ರದಲ್ಲಿ ಯಾವ ವ್ಯಕ್ತಿಯು ತನ್ನ ಆಹಾರದ ಬಗ್ಗೆ ಮಾತ್ರಾಪೂರ್ವಕವಾಗಿ ತನ್ನ ಪ್ರಕೃತಿಗೆ ಅನುಸಾರವಾಗಿ, ಕಾಲಕ್ಕೆ ಅನುಸಾರವಾಗಿ, ಅಗ್ನಿಗೆ ಅನುಸಾರವಾಗಿ, ಅಂದರೆ ಪಾಚಕ ಅಗ್ನಿಯು ಹೇಗೆ ಇರುತ್ತದೆಯೋ ಅದರ ಪ್ರಕಾರ ನಾವು ಆಹಾರವನ್ನು ಮತ್ತು ಆಹಾರ ಗುಣಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಶರೀರದ ಧಾತುಗಳು ಸರಿಯಾಗಿ ನಿರ್ಮಾಣ ಆಗ್ತಾವ. ಅದರ ಸಂಬಂಧ ಸರ್, ಈಗ ಆಹಾರ ಪದ್ಧತಿಯನ್ನು ನಾವು ಸ್ವಸ್ಥಕ್ಕೆ ಬಳಸುವುದು ಪಥ್ಯ ಅಪಥ್ಯ ಅಂತ ಹೇಳಿ ನಾವು ತಗೊಂತೇವೆ ಸರ್. ಹೆಂಗಂದ್ರ ನಮ್ಮ ಶಾಸ್ತ್ರ ಒಳಗ ಸಾತ್ಮೆ ಅಂತ ಒಂದು ಹೇಳ್ತಾರೆ ಸರ್. ಸಾತ್ಮೆ ಅಂದ್ರ ಸ ಆತ್ಮನಃ ಸಾತ್ಮ್ಯ, ಅಂದರೆ ಯಾರಿಗೆ ಆತ್ಮ ರೂಪಿಯಾದ ಆಹಾರಗಳು ಒಗ್ಗುತ್ತವೆಯೋ ಆ ಆಹಾರಗಳನ್ನು ಮಾತ್ರ ಇಂಡಿವಿಜುವಲಿ, ಅಂದ್ರೆ ಅವನೇ ಅದನ್ನು ತೆಗೆದುಕೊಳ್ಳಬೇಕು. ಇದು ದೇಶದ ಮೇಲೆ, ಕಾಲದ ಮೇಲೆ ಇವು ಆಹಾರ ಪಥ್ಯಗಳು ಬದಲಾಕವ್ರಿ. ಈಗ ಎಕ್ಸಾಂಪಲ್ ಅಂದ್ರೆ ದೇಶ ಅಂತ ಒಂದ್ ಬರ್ತೈತ್ರಿ ಆಯುರ್ವೇದ ಶಾಸ್ತ್ರದೊಳಗ. ದೇಶದ ಬಹಳ ಅದರದೊಂದು ಇಂಪಾರ್ಟೆನ್ಸ್ ಕೊಟ್ಟಾರ ಸರ್. ಹೆಂಗಂದ್ರ ಸಾಧಾರಣ ದೇಶ, ಜಾಂಗಲ ದೇಶ ಮತ್ತು ಅನುಪದೇಶ ಅಂತ ಹೇಳಿ 3 ದೇಶ ಮಾಡ್ಯಾರ. ಜಾಂಗಲ ಅಂತಂದ್ರ ಒಣ ಪ್ರದೇಶ, ಕಲ್ಲು, ಕುರ್ಚಿಲ ಗಿಡ, ಜಾಲಿ ಗಿಡ ಅಂತ ಪ್ರದೇಶಕ್ಕೆ ನಾವು ಜಾಂಗಲ ಅಂತೀವಿ ಸರ್. ಅಲ್ಲಿ ಆಹಾರ ಪದ್ಧತಿಗಳು, ಅಲ್ಲಿಯ ಮನುಷ್ಯರು ಆಹಾರಗಳನ್ನು ಸೇವನೆ ಮಾಡುವ ಪದ್ಧತಿ ಸ್ನಿಗ್ಧವಾದಂತಹ, ಉಷ್ಣವಾದಂತಹ, ಗುರು ಆದಂತಹ ಮಧುರ ಪದಾರ್ಥಗಳನ್ನು ಸೇವನೆ ಮಾಡಿದ್ರೆ ಅವರು ಆರೋಗ್ಯ, ಅವ್ರದೊಂದು ಶರೀರದ ಒಂದು ಟಿಶ್ಯೂಸ್ ಸರಿಯಾಗಿ ನಿರ್ಮಾಣ ಆಗ್ತೈತಿ. ಅದೇ ಅನುಪದೇಶ ಅಂದ್ರೆ ಈ ಕೋಸ್ಟಲ್ ಪೀಪಲ್, ಅವರು ಈಗ ಹೇಗಂದ್ರೆ ಅವರು ಜಲೀಯ ತತ್ವ ಇರುವಂತಹ ಶರೀರ ಇರೋದ್ರಿಂದ ಅವರು ಜಾಸ್ತಿ ಸ್ನಿಗ್ಧ ಮತ್ತು ಮಧುರವಾದ ಗುರು ಆಹಾರಗಳನ್ನು ಸೇವನೆ ಮಾಡಬಾರ್ದು. ಅವರು ವಿರುದ್ಧವಾಗಿ ದೇಶ ತಾವು ಎಲ್ಲಿ ಹುಟ್ಟಿರ್ತೀವಿ ಅದರದ ಅಪೋಸಿಟ್ ಆಗಿ ನಾವು ಆಹಾರ ಸೇವನೆ ಮಾಡಿದ್ರೆ ನಮ್ಮ ಶರೀರವನ್ನು ನಾವು ತಡ್ಕೋಬಹುದು, ಅಥವಾ ನಾವು ಅದನ್ನ ಸರಿಯಾಗಿ ಧಾತುಗಳನ್ನು ನಿರ್ಮಾಣ ಮಾಡಬಹುದು ಸರ್. ಹಾಗೆ ಆಹಾರ ಪದ್ಧತಿಗಳು ಆಯುರ್ವೇದ ಶಾಸ್ತ್ರಗಳಿಗೆ ಆಹಾರ ದ್ರವ್ಯ ಗುಣ ಅಂತೀವಿ ಸರ್. ಅಂದ್ರೆ ಯಾವ ಆಹಾರದಲ್ಲಿ ಯಾವ ಗುಣ ಇರುತ್ತೆ ಅಂದರೆ ಮಾಷ ಅಂದ್ರೆ ಉದ್ದು. ಇದನ್ನು ಉದ್ದು ಎಲ್ಲಾ ಪ್ರಕೃತಿ ಪುರುಷರು ಸೇವನೆ ಮಾಡುವುದು ಸಲ್ಲದು, ಅಂದ್ರೆ ಅದನ್ನು ದೇಹಕ್ಕೂ ಆಗುದಿಲ್ಲ, ಆಗಂಗಿಲ್ಲ. ಅದನ್ನೇ ಪ್ರಕೃತಿ ಅನುಸಾರ ಈಗ ತೆಳಗಿದ್ದಾವ, ಮೊದ್ಲು ಹಿರಿಯರು ಹೇಳ್ತಿದ್ರಿ, ಬಹಳ ತಿಳು ಇದ್ನು ಅಥವಾ ಯಾರೋ ಹೊಸ ಲಗ್ನ ಹಾಕತ್ತಿತ್ತಂದ್ರ ಅವಂಗ ಖಾಯಮ್ಮು ಮನ್ಯಾಗ ಉದ್ದಿನ ವಡ ಕರೆದು ಕೊಡ್ತಿದ್ರಿ ಸರ್. ಅದರಿಂದ ಒಂದು ಧಾತು ವೃದ್ಧಿಗಳು, ಅಂದ್ರೆ ಧಾತು ಅಂದ್ರೆ ಇಲ್ಲೇ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ, ಹಿಂಗೆ 7 ನಮ್ಮ ಶಾಸ್ತ್ರ ಟಿಶ್ಯೂಸ್ ಹೇಳ್ಯಾರ ಸರ್. ಅದರ ಪ್ರಕಾರ ನಾವು ಗುಣಯುಕ್ತ ಆಹಾರ ತಗೊಂಡ್ರ ಆ ಧಾತುಗಳ ನಿರ್ಮಾಣ ಆಗ್ತಾವ್ರಿ. ಈಗ ಶತಾವರಿ ಅನ್ನೋದು ನಿಮ್ಗೆ 7 ಮಕ್ಕಳ ತಾಯಿ ಬೇರು ಅಂತ ನಾವು ಅಂತೇವ್ ಸರ್. ಆ ಔಷಧಿ ಗಿಡದಿಂದ ರಸ ಬಂದಿದ್ದು ತಗೊಂಡ್ರ ರಸಧಾತು ಅನ್ನೋದು ಉತ್ಪತ್ತಿ ಆಗ್ತದೆ, ರಕ್ತ ಅನ್ನೋದು ಉತ್ಪತ್ತಿ ಆಗ್ತದೆ. ಹಿಂಗ ಒಂದೊಂದು ಧಾತು ನಿರ್ಮಾಣಕ್ಕೆ ಆಹಾರ ಪದ್ಧತಿಗಳನ್ನು ಹೇಳ್ಯಾರ ಸರ್. ಅದರಿಂದ ನಾವು ಕಾಪಾಡಬಹುದು ಆರೋಗ್ಯವನ್ನು. ಬಹಳ ಸಂತೋಷ, ಬಹಳ ವಿಸ್ತೃತವಾಗಿ ಹೇಳಿದ್ರಿ. ಅಂದ್ರೆ ನೀವೊಂದು ಮಾತು ಹೇಳಿದಿರಲ್ಲ, ಆಹಾರವೇ ಒಂದು ಔಷಧ ಆಗ್ಬೇಕು ಅಂತ. ಔಷಧಿ ಆಹಾರ ತಗೊಳ್ಳೋದಲ್ಲ. ಈಗೇನಾಗಿದೆ, ನಮ್ಗೆ ಆಹಾರ ಸರಿಯಾಗಿಲ್ಲದಕ್ಕೆ ಔಷಧಿನ ಆಹಾರವೇ ತಗೊಳ್ಳೋ ಪರಿಸ್ಥಿತಿ ಬಂದದ. ಹಾಗಾಗಿ ಇವತ್ತು ಆರೋಗ್ಯ ನಳನಳಿಸ್ತಾ ಇಲ್ಲ. ಅದು ಖಂಡಿತವಾಗಿ ತಮ್ಮ ಆಯುರ್ವೇದದಲ್ಲಿ ಆಯುರ್ವೇದವನ್ನು ನಾವು ಅನುಸರಿಸಿದ್ರೆ ಖಂಡಿತವಾಗಿ ಕೂಡ ಉತ್ತಮವಾದ ಆರೋಗ್ಯ ಇರ್ತದೆ ಅನ್ನೋದನ್ನು ಬಹಳ ಅತ್ಯುತ್ತಮವಾಗಿ ಹೇಳಿದ್ರಿ. ಆಯುರ್ವೇದ ದಿನವನ್ನು ಆಚರಿಸುವ ಈ ಸಂದರ್ಭದೊಳಗೆ ಡಾಕ್ಟರ್ ಸುಹಾಸಿನಿ ಅಶೋಕ್ ಮೋಟೆ ಅವರೇ, ನೋಡ್ರಿ, ಪಂಚಕರ್ಮ ಅಂದ್ರೆ ಬಹಳ ಜನಜಂತವಾಗಿರುವಂತದ್ದು. ಪಂಚಕರ್ಮ ಚಿಕಿತ್ಸೆ ಅಂತಾರ. ಅಂದ್ರೆ ಈ ಮಣ್ಣಿನ ಚಿಕಿತ್ಸೆ ಇರ್ಬೋದು, ಜಲ ಚಿಕಿತ್ಸೆ ಇರ್ಬೋದು, ಬಹಳ ಅದ್ಭುತವಾಗಿ ಅಂದ್ರೆ ದೇಹದಲ್ಲಿರುವಂತಹ ಎಲ್ಲ ಒಂದು ಕಲ್ಮಶವನ್ನು ತೆಗೆದು ಒಂದು ಸ್ವಚ್ಛ ಶುಭ್ರವನ್ನಾಗಿ ಮಾಡಿ ಮತ್ತೆ ನಿಮ್ಮಲ್ಲಿ ಉಪವಾಸದ ಮಹತ್ವವನ್ನು ಹೇಳ್ತಾರೆ. ಪಂಚಕರ್ಮದ ಒಂದು ಚಿಕಿತ್ಸೆ ಬಗ್ಗೆ ವಿವರವಾಗಿ ಹೇಳ್ಬೋದು ಹೇಗೆ? ಯಾಕಂದ್ರೆ ಆಯುರ್ವೇದದ ಒಂದು ಸೆಲೆಬ್ರೇಷನ್ ಅಂದ್ರೆ ಪಂಚಕರ್ಮದ ಸೆಲೆಬ್ರೇಷನ್. ಪಂಚಕರ್ಮ ಆಯ್ತು ಅಂದ್ರೆ ಎಲ್ಲ ಸ್ವಚ್ಛ ಆಯ್ತು ಅಂದ್ರೆ ಖಂಡಿತವಾಗಿ ಕೂಡ ಮುಂದೆ ಆರೋಗ್ಯನೇ ಆರೋಗ್ಯ. ಆ ಕುರಿತಂತೆ ಮಾಹಿತಿ ಹೇಳ್ಬೋದಾ? ಪಂಚಕರ್ಮ ಅಂತಂದ್ರೆ ಇದರಲ್ಲಿ ನಾವು
ಮುಖ್ಯವಾಗಿ 5 ಕರ್ಮಗಳನ್ನ ಮಾಡ್ತೀವಿ. ಅಂದ್ರೆ ವಮನ ಕರ್ಮ, ವಿರೇಚನ ಕರ್ಮ, ಬಸ್ತಿ ಕರ್ಮ, ನಸ್ಯ ಕರ್ಮ, ರಕ್ತಮೋಕ್ಷಣ ಕರ್ಮ ಅಂತ ಹೇಳಿ. ಇದನ್ನ ನಾವು ದೋಷ ಸ್ಥಿತಿಗೆ ಅನುಗುಣವಾಗಿ ರೋಗಿಗಳಿಗೆ ಹೇಳ್ತೀವಿ, ಯಾವ್ದು ಮಾಡಿಸ್ಕೋಬೇಕು, ಯಾವ್ದು ಮಾಡಬಾರ್ದು ಅಂತ. ಪಂಚಕರ್ಮ ವಿವರವಾಗಿ ಹೇಳ್ಬೇಕು ಅಂತಂದ್ರೆ ಋತುಶೋಧನ ಅಂತ ಮಾಡ್ತೀವಿ ಸರ್. ಈಗ ನಮ್ಮ ಭಾರತ ಎಷ್ಟು ಅದ್ಭುತವಾದ ದೇಶ ಅಂತಂದ್ರೆ ನಮ್ಮ ನಿಸರ್ಗನು ಸೂರ್ಯ ಯಾವ ದಿಕ್ಕಿಗೆ ಸರಿತಾನೋ ಅದರ ಅನುಕೂಲವಾಗಿ ಋತುಗಳನ್ನ ನಾವು ವಿಭಾಗಿಸಿದ್ದೇವೆ. ಅದರಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ಹೇಳಿ ನಾವು ಅದನ್ನ ಭಾಗ ಮಾಡಿದಾಗ ಉತ್ತರಾಯಣದಲ್ಲಿ ಶಿಶಿರ, ವಸಂತ, ಗ್ರೀಷ್ಮ ಋತು ಬರುತ್ತೆ. ಉಳಿದ 3 ಅಂದ್ರೆ ವರ್ಷ, ಶರದ್, ಹೇಮಂತ ಋತುಗಳು ದಕ್ಷಿಣಾಯನದಲ್ಲಿ ಬರುತ್ತೆ. ಉತ್ತರಾಯಣದಲ್ಲಿ ಏನಾಗುತ್ತೆ, ಅಗ್ನಿಬಲ ಅಂದ್ರೆ ನಮ್ದು ಪಚನ ಶಕ್ತಿ ಕಮ್ಮಿ ಇರುತ್ತೆ ಮತ್ತು ಶರೀರ ಬಲನೂ ಕಮ್ಮಿ ಇರುತ್ತೆ. ದಕ್ಷಿಣಾಯನದಲ್ಲಿ ಶರೀರ ಬಲ ಮತ್ತು ಅಗ್ನಿಬಲ ಎರಡು ವೃದ್ಧಿ ಇರುತ್ತೆ, ಅಂದ್ರೆ ಜಾಸ್ತಿ ಹಾಕೊಂತ ಹೋಗ್ತದೆ ಅದರಲ್ಲಿ. ಆಮೇಲೆ ಇಲ್ಲಿ ದೋಷಗಳ ಅನುಸಾರವಾಗಿ ಬರೋದಾದ್ರೆ ಉತ್ತರಾಯಣದಲ್ಲಿ ವಾತ ಮತ್ತು ಕಫ ದೋಷಗಳು ಜಾಸ್ತಿ ಆಗಿರುತ್ತೆ, ಮತ್ತೆ ಇಲ್ಲಿ ದಕ್ಷಿಣಾಯನದಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ ಸರ್. ಋತುಶೋಧನ ಅಂತಂದ್ರೆ ವಸಂತ ಋತುವಿನಲ್ಲಿ ಕಫ ದೋಷ ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿ ವಮನ ಕರ್ಮವನ್ನ ಹೇಳ್ತೀವಿ ರೋಗಿಗಳಿಗೆ. ವಮನ ಕರ್ಮ ಅಂತಂದ್ರೆ ಅಲ್ಲಿ ಔಷಧಿಯನ್ನು ಕೊಟ್ಟು ವಾಂತಿ ಮಾಡಿಸೋದು ಸರ್. ಅದಕ್ಕಾಗಿ ತುಂಬಾ ಅದ್ಭುತವಾದ ದ್ರವ್ಯಗಳಿವೆ ನಮ್ಮಲ್ಲಿ. ಮದನ ಫಲ, ಎಷ್ಟಿ ಮಧು, ಸೈಂಧವ ಲವಣ ಇವನ್ನೆಲ್ಲ ನಾವು ಉಪಯೋಗ ಮಾಡಿಕೊಂಡು ವಮನ ಮಾಡಿಸ್ತೀವಿ. ವಾತದೋಷಕ್ಕೆ ಬರೋದಾದ್ರೆ ವರ್ಷಾ ಋತುವಿನಲ್ಲಿ ವಾತದೋಷ ಪ್ರಕೋಪಗೊಳ್ಳುತ್ತೆ ಸರ್. ಆ ಕಾಲದಲ್ಲಿ ನಾವು ವಾತದೋಷಕ್ಕೆ ಅಂತಾನೆ ಬಸ್ತಿ ಕ್ರಿಯೆಯನ್ನು ಮಾಡ್ತೀವಿ, ಬಸ್ತಿ ಕರ್ಮವನ್ನು ಮಾಡ್ತೀವಿ ಸರ್. ಬಸ್ತಿ ಕರ್ಮ ಅಂತಂದ್ರೆ ಔಷಧ ದ್ರವ್ಯವನ್ನ ಗುದದ್ವಾರದಿಂದ ಹಾಕಿ ವೃದ್ಧ ವಾತದೋಷವನ್ನು ಹೊರಗಡೆ ತರೋದು ಸರ್. ಇದನ್ನ ವರ್ಷಾ ಋತುವಲ್ಲಿ ಮಾಡ್ತೀವಿ. ಇನ್ನು ಶರದ್ ಋತುವಲ್ಲಿ ಪಿತ್ತದೋಷ ಜಾಸ್ತಿ ಇರುತ್ತೆ ಸರ್. ಪಿತ್ತದೋಷನ ಕಮ್ಮಿ ಮಾಡ್ಬೇಕಂದ್ರೆ ನಾವು ವಿರೇಚನ ಔಷಧಿ ಕೊಡ್ತೀವಿ. ವಿರೇಚನದಲ್ಲಿ ಏನ್ ಮಾಡ್ತೀವಿ, ನಾವು ಔಷಧಿನ ಕೊಟ್ಟು ಅಲ್ಲಿ ಅತಿಸಾರ ರೀತಿ ಅಂದ್ರೆ ಲೂಸ್ ಮೋಷನ್ ಆಗೋ ತರ ಔಷಧಿನ ಕೊಡ್ತೀವಿ. ಇದರಿಂದ ಏನಾಗುತ್ತೆ, ವೃದ್ಧ ಪಿತ್ತದೋಷ ಎಲ್ಲ ಹೊರಗಡೆ ಹೋಗಿ ನಮ್ಮ ಶರೀರ ಪೂರ ಶುದ್ಧವಾಗುತ್ತೆ ಸರ್. ಬಹಳ ಅದ್ಭುತ. ಅಂದ್ರೆ ಪಂಚಕರ್ಮ ಒಂದು ಪವಾಡ ರೀತಿಯೊಳಗ ನಮ್ಮ ಆರೋಗ್ಯಕ್ಕೆ ಒಂದು ಆರೋಗ್ಯ ಕಂಗೊಳಿಸ್ಲಿಕ್ಕೆ ಸಹಕಾರಿಯಾಗತ್ತೆ. ಒಂದು ಕಾಮಧೇನುವಾಗಿ ದಿವ್ಯೌಷಧಿಯಾಗಿ ಬರ್ತದೆ. ಆ ಪಂಚಕರ್ಮದ ಬಗ್ಗೆ ನಾವು ಹೆಚ್ಚು ಮಾಹಿತಿ ಮಾಡ್ಕೊಳ್ಬೇಕು. ನಾವು ಯಾವಾಗ್ಲೂ ನೋಡ್ತೀವಿ ಪ್ರಾರ್ಥನೆ, ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಷ್ಟು ಫ್ರೆಶ್ ಆಗಿರ್ತೀವಿ, ಎಷ್ಟು ತಾಜಾ ಇರ್ತೀವಿ. ಅದೇ ಒಂದು ಉದಾಹರಣೆ. ಅದೊಂದು ಸಣ್ಣ ಪಂಚಕರ್ಮನೆ ಮನೇಲಿ ಮಾಡ್ತಾ ಇರುವಂತದ್ದು. ಪ್ರತಿನಿತ್ಯ ಸ್ನಾನ, ನಿತ್ಯ ತುಂಗಾ ಸ್ನಾನ, ಗಂಗಾಪಾನ ಅಂತಾರಲ್ಲ, ಅದು ಅಂದ್ರೆ ಮಾತಿನಿಂದ ಬಂದಿದ್ರು ಕೂಡ ಆ ಒಂದು ಸ್ನಾನ ಮತ್ತೆ ನೀರು ಕುಡಿಯುವಂತದ್ದು ಏನಿದೆಯಲ್ಲ ಅದೇ ಒಂದು ಔಷಧಿಯಾಗಿ ನಮಗೆ ಬರ್ತದೆ ಅನ್ನೋದನ್ನ ಆಯುರ್ವೇದದಲ್ಲಿ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಈಗ ಗುತ್ತಲ್ ಕಾಲೇಜಿನೊಳಗೆ ಅದು ಬಹಳ ವಿಸ್ತೃತವಾಗಿ ಪಂಚಕರ್ಮವನ್ನ ಚಿಕಿತ್ಸೆಯಾಗಿ ಪರಿಣಾಮಕಾರಿಯಾಗಿ ನಮ್ಮ ರೋಗಿಗಳಿಗೆ ನೀಡಲಾಗ್ತಾ ಇದೆ. ಬಹಳ ಸಂತೋಷ. ಡಾಕ್ಟರ್ ಮಾನ್ಸ್ವಾಮಿ ಹಿರೇಮಠ ಅವರೇ, ತಾವು ಔಷಧ ನಿರ್ಮಾಣ ವಿಭಾಗದೊಳಗಿದ್ದೀರಿ. ಈ ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ಇದೆ, ಅಂದ್ರೆ ಗಿಡಮೂಲಿಕೆಗಳು ನಮ್ಮಲ್ಲಿ ಹೇರಳವಾಗಿವೆ. ವಿಶೇಷವಾಗಿ ಅಮೆಜಾನ್ ಅಂತ ಅರಣ್ಯದೊಳಗಂತೂ ಬೇಕಾದಂಗಿದೆ, ಆದ್ರೆ ಅಲ್ಲಿ ಯಾರು ಹೋಗೋಂಗಿಲ್ಲ. ಅಂತ ಒಂದು ಅತಿ ಉದ್ದವಾದ ನದಿ, ಅಂದ್ರೆ 5 ಕಿಲೋಮೀಟರ್ ಶುರುವಾತಿಗೆ 5 ಕಿಲೋಮೀಟರ್ ಇರುತ್ತಂತದ್ದು. ಅದು ಅರಬ್ಬಿ ಸಮುದ್ರ, ಅದು ಸಮುದ್ರ, ಕೆಂಪು ಸಮುದ್ರ. ಅಲ್ಲಿ ಸೇರೋ ಹೊತ್ತಿಗೆ 150 ಕಿಲೋಮೀಟರ್ ಆಗಲಾಗುತ್ತೆ. ಅಂದ್ರೆ 106 ಕಿಲೋಮೀಟರ್ ವರೆಗೆ ಸಮುದ್ರದೊಳಗೆ ಸಿಹಿ ನೀರು ಅಮೆಜಾನ್ ನದಿಯಿಂದ. ಅಷ್ಟು ಪರಿಣಾಮಕಾರಿಯಾಗಿ ಆ ಗುಡ್ಡಗಾಡು ಪ್ರದೇಶ, ಆ ಒಂದು ಅರಣ್ಯ ಪ್ರದೇಶ, ದಟ್ಟಾರಣ್ಯ, ಯಾರು ಮನುಷ್ಯ ಜೀವ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅರಣ್ಯ ಪ್ರದೇಶ. ನಾವು ಅಮೆರಿಕದಲ್ಲಿ ಹೋದ ನಮ್ಮ ಮಕ್ಕಳೆಲ್ಲ ಹೇಳ್ತಾರೆ, ಅದು ನಮಗೆ ಗೊತ್ತಾಗ್ತದೆ. ಅಂದ್ರೆ ಈ ಅರಣ್ಯ ಅನ್ನೋದು ಹೇಗೆ ಆಯುರ್ವೇದಕ್ಕೆ ಬಹಳ ಹತ್ತಿರವಾಗಿದೆ. ಈಗ ಗಿಡಮೂಲಿಕೆಗಳನ್ನು ತಯಾರು ಮಾಡೋದಿರ್ಬೋದು, ಔಷಧ ನಿರ್ಮಾಣ ಮಾಡುವಂತದ್ದಿರ್ಬೋದು. ಅಂದ್ರೆ ಈ ಆಯುರ್ವೇದದ ಅವತರಣ ಅದೇನಿದೆಯಲ್ಲ ಬಹುಶಃ ಈ ನಮ್ಮ ಭೂಮಿಯೊಳಗ ಆಗ್ಯದ. ಆ ಭೂಮಿಯಿಂದನೇ ಇಷ್ಟು ವಸುಂಧರೆಯಿಂದನೇ ಆಯುರ್ವೇದ ಇಷ್ಟು ಚೆನ್ನಾಗಿ ಬೆಳೆದು ಬಂದದ. ಆ ಒಂದು ಮೂಲ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು. ಅಂದ್ರೆ ಇದು ಆಕ್ಚುಲಿ ಆಯುರ್ವೇದ ದಿನ ಏನದಲ್ಲ ಸೆಪ್ಟೆಂಬರ್ 23, ಇದರ ಪ್ರತೀಕವಾಗಿ ಮೊದಲು ನಾವು ಧನ್ವಂತರಿ ಜಯಂತಿಯನ್ನು ಆಚರಿಸಿದ್ದು. ಯಾಕಂದ್ರೆ ಆಯುರ್ವೇದ ಅವತರಣವನ್ನು ಹೇಳ್ಬೇಕಾಗಿತ್ತಂದ್ರೆ ಬ್ರಹ್ಮ ಸ್ಮೃತ ಆಯುರ್ವೇದೋ ದಕ್ಷ ಪ್ರಜಾಪತಿ ಇಂದ್ರ ಅಂದ್ರೆ ಇದು ಆಯುರ್ವೇದ ಇತ್ತು, ಅದನ್ನ ಬ್ರಹ್ಮನು ಸ್ಮರಿಸಿಕೊಂಡನು. ಅದಕ್ಕಾಗಿ ಅದನ್ನ ಅವನು ಫಾಲೋವರ್ಸ್ಗೆ ಹೇಳ್ಕೊಂತ ಬಂದಾದ್ಮೇಲೆ ಧನ್ವಂತರಿಗೆ ಹೇಳಿದ್ರು. ಧನ್ವಂತರಿ ಅದನ್ನ ಕಲ್ತ್ಕೊಂಡ್ ಬಂದ್ಬಿಟ್ಟು ಈ ಧನ್ವಂತರಿ ಅವತಾರದಿಂದ ಸಮುದ್ರ ಮಂಥನ, ನಿಮ್ಗೆಲ್ಲ ಗೊತ್ತದ, ಸಮುದ್ರ ಮಂಥನದಲ್ಲಿ ಧನ್ವಂತರಿ ಅವತಾರ ಆಗ್ತದೆ. ಅವಾಗ ಅವರು ಆಕ್ಚುಲಿ ವಿಷ್ಣುವಿನ ಅವತಾರ ಅಂತ ಹೇಳ್ತದ. ಒಂದು ಕೈಯಲ್ಲಿ ಅಮೃತ, ಇನ್ನೊಂದು ಕೈಯಲ್ಲಿ ಲೀಚ್ ಅಂತ ಹೇಳ್ತೀವಿ ನಾವು. ಅದನ್ನೆಲ್ಲ ಧರಿಸಿಕೊಂಡು ಬಂದು ಆಯುರ್ವೇದವನ್ನ ಹೇಳಿದ್ರು. ಏನು ಸುಶ್ರುತಾದಿ ಅವರ ಫಾಲೋವರ್ಸ್ಗೆ ಇದು ಧನ್ವಂತರಿಯ ದಿವಸವನ್ನ ಆಯುರ್ವೇದ ಡೇ ಅಂತ ಆಚರಿಸ್ತಿತ್ತು ಮೊದಲು. ಆದ್ರೆ 2016ರಿಂದ ಅದನ್ನ ಪರ್ಟಿಕ್ಯುಲರ್ ಆಗಿ ನಾನು ಆಗಲೇ ಹೇಳಿದಂತೆ NSS ರಿಪೋರ್ಟ್ ಪ್ರಕಾರ ಒಂದು ಜನರಿಗೋಸ್ಕರ ಗ್ಲೋಬಲೈಸೇಷನ್ ಮಾಡೋ ಸಲುವಾಗಿ ಜಗತ್ತಿನಾದ್ಯಂತ ಆಯುರ್ವೇದವನ್ನ ಪ್ರಪಗಂಡ ಮಾಡಲಿಕ್ಕೆ ಈಗ ನಾವು ಆಯುರ್ವೇದ ಡೇ ಯಾಕೆ ಮಾಡ್ತೀವಿ ಅಂದ್ರೆ, ಈಗ ನಮ್ಮಲ್ಲಿ ವಿಶ್ವ ಮಧುಮೇಹ ದಿನ ಇದೆ, ಆಮೇಲೆ ವಿಶ್ವ ಏಡ್ಸ್ ಅವೇರ್ನೆಸ್ ಡೇ ಇದೆ. ಹಂಗೆ ಆಯುರ್ವೇದ ಡೇ ಮಾಡೋದ್ರಿಂದ ಅವತ್ತು ಆಯುರ್ವೇದ ಬಗ್ಗೆ ಜನಸಾಮಾನ್ಯರಿಗೂ ಗೊತ್ತಾಗ
ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಆಯುರ್ವೇದವನ್ನು ಬೆಳೆದುಕೊಂಡು ಬಂದಿದ್ದನ್ನ ಜನರಿಗಾಗಿಗೋಸ್ಕರ ಈ ಆಯುರ್ವೇದ ಡೇವನ್ನು ಮಾಡ್ತಾ ಇದೆ. ಮತ್ತು ಅದರ ಜೊತೆಗೆ ನಮ್ಮ ಸಿಬಿ ಗುತ್ತಲ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಒಂದು ಬೀದಿ ನಾಟಕಗಳನ್ನು ಮಾಡಿ ಜನರಿಗೆ ಔಷಧಿಗಳ ಬಗ್ಗೆ ತಿಳಿ ಹೇಳಲಿಕ್ಕೆ, ಶಾಲೆಗಳಲ್ಲಿ ಹುಡುಗರಿಗೆ ಈ ಕೆಲವೊಂದು ಪ್ಲಾಂಟ್ಸ್ ಅಂದ್ರೆ ಸಸ್ಯಗಳ ಬಗ್ಗೆ ಹೇಳಿಕೊಡುವುದು, ಅದೇ ರೀತಿಯಾಗಿರ್ತಕ್ಕಂತಹ ಪೋಸ್ಟರ್ ಪ್ರೆಸೆಂಟೇಷನ್ ಗಳನ್ನು ಮಾಡೋದು, ಆಯುರ್ವೇದ ರೀತಿಯಲ್ಲಿ ಇರತಕ್ಕಂಥ ಔಷಧಿಗಳನ್ನ ಆಹಾರ ತಯಾರು ಮಾಡುವುದನ್ನ ಇವುಗಳನ್ನೆಲ್ಲ ಹಮ್ಮಿಕೊಂಡಿದ್ದು ಈ ಆಯುರ್ವೇದ ಪರಂಪರೆಯನ್ನು ಸರಿಯಾದ ರೀತಿಯಲ್ಲಿ ಉಳಿಸಿಕೊಂಡು ಹೋಗಲಿಕ್ಕೆ ಇದನ್ನ ಹೇಳಿದ್ದನ್ನ ನಾವು ನೋಡ್ತಾ ಇದ್ದೀವಿ. ನೀವು ಹೇಳುದು ಖರೆ ಅದ ಡಾಕ್ಟರ್ ಮಹಾನ್ಸ್ವಾಮಿ ಹಿರೇಮಠ ಅವರು. ನಾಗ್ಲೇ ಹೇಳ್ತಾ ಇದ್ದೆ, ಅಂದ್ರೆ ಗೃಹಿಣಿಯ ವೈದ್ಯೆ, ಮನೆಯ ಅಡಿಗೆ ಮನೆಯ ಔಷಧಾಲಯ ಅಂತಿಕೊಂಡು ಇವತ್ತು ನಮಗೆ ಶುಂಠಿ, ಲವಂಗ, ಆಮೇಲೆ ಈ ತುಳಸಿ ಇವೆಲ್ಲ ನಮ್ಮ ಮಾತೆಯರೇ ಸಿಗ್ತಾವ್. ಏನೋ ಸಣ್ಣ ಪುಟ್ಟ ನೆಗಡಿ ಮಕ್ಕಳಿಗೆ ಆತಂದ್ರೆ ಅವ್ನು ಮಾಡ್ಕೊಡ್ತಾರೆ. ಒಂದ್ 2 ದಿವಸ ಹೆಚ್ಚು ಕಡಿಮೆ ಆದ್ರೂ ಕಡಿಮೆ ಆಗ್ಬಿಡ್ತದೆ. ಅಂದ್ರೆ ಆ ಮನೆ ವೈದ್ಯನ ಮಾಡಿ ಇದ್ ಮಾಡ್ತಾರೆ. ಅಂದ್ರೆ ಆಯುರ್ವೇದ ಅಷ್ಟು ಶ್ರೀಮಂತವಾಗಿದೆ, ಎಲ್ಲರಿಗೂ ಕೈಗೆಟುಕೋ ರೀತಿಯೊಳಗೆ ಇರೋದ್ರಿಂದ ಬಹುಶಃ ಇದು ಜನಪ್ರಿಯ ಆಗ್ಬೇಕು ಅನ್ನೋದು ಬಹುಶಃ ಈ ಆಯುರ್ವೇದ ದಿನವನ್ನು ಆಚರಿಸುವ ಉದ್ದೇಶ ಇರಬಹುದು. ಈ ಬೀದಿ ನಾಟಕಗಳ ಮುಖಾಂತರ ತಾವು ಹೇಳಿದ್ರಲ್ಲ, ಇವತ್ತು ಜನ ಸಾಕಷ್ಟು ಮೋಸಕ್ಕೆ ಬಲಿ ಆಗ್ತಾ ಇದ್ದಾರೆ. ನಿಮಗೆ ಆ ಆಪರೇಷನ್ ಮಾಡ್ಬೇಕು, ಈ ಆಪರೇಷನ್ ಮಾಡ್ಬೇಕಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ರು ಏನು ಬೇಡ ನಿಮಗೆ, ನಾ ಎಲ್ಲ ನನ್ನ ಕಡೆ ಬೇರೆ ಔಷಧ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ನಿರ್ಧಾರ ಮಾಡೋ ಸ್ಥಿತಿಯೊಳಗೆ ನಮ್ಮ ರೋಗಿ ಇಲ್ಲ. ಎಷ್ಟೋ ಸಾರಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾರೆ. ಆಮೇಲೆ ಆಯುರ್ವೇದದೊಳಗೆ ಈ ತರ ಕೆಲವೊಂದು ಸಮಸ್ಯೆಗಳಿಗೆ ನೇರವಾದ ಪರಿಹಾರ ಇದೆ, ನೇರವಾದ ಉತ್ತರ ಇದೆ. ಈಗ ಡಾಕ್ಟರ್ ವಿಶ್ವನಾಥ ಹಿರೇಮಠ ಅವರೇ, ಈಗ ನಾವು ಈ ಸಿಬಿ ಗುತ್ತಲ್ ಆಯುರ್ವೇದ ಮಹಾವಿದ್ಯಾಲಯ ಏನು ಮಮ್ಮಿಗಟ್ಟಿಯೊಳಗಿದೆ, ಹಿಂದಿ ಪ್ರಚಾರ ಸಭಾದಿಂದ ಆರಂಭವಾದಂತಹದ್ದು ಬಹಳ ಅತ್ಯುನ್ನತವಾಗಿ ಬಹಳ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಒಳಗದ ಅದು. ಅಂದ್ರೆ ಹೈವೇಕ್ ಅದ. ಆಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ತಮ್ಮ ಕಾಲೇಜಿಂದ ಆ ಪದವಿಯನ್ನು ಪಡ್ಕೊಳ್ತಾ ಇದ್ದಾರೆ, ಆಯುರ್ವೇದ ಪದವಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಹೇಗೆ ಇದು ಇತರ ವೈದ್ಯಶಾಸ್ತ್ರಕ್ಕಿಂತ ಹೆಂಗೆ ಬೇರೆ ಆಗಿದೆ, ಅದನ್ನು ಜನರಿಗೆ ಯಾವ ರೀತಿ ನೀವು ತಿಳಿಸಲಿಕ್ಕೆ, ಜಾಗೃತಿ ಉಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ? ಖರ್ಚು ಕಡಿಮೆ ಅನ್ನೋದು ಯಾವಾಗ ಹೆಂಗೆ ಹೇಳ್ತೀರಿ? ಒಂದೇನ್ ಸರ್, ಈಗ ಆಯುರ್ವೇದ ಶಾಸ್ತ್ರದಲ್ಲಿ ಈಗ ಭಾರತೀಯ ಔಷಧ ಪದ್ಧತಿ ಅಂತ ಹೇಳಿ ನಾವೇನ್ ತಗೊಂತೀವಿ, ಇದು ಒಂದು ಸೈನ್ಸ್. ಬರೀ ಶರೀರಕ್ಕೆ ನೋಡಿಕೊಂಡು ನಾವು ಚಿಕಿತ್ಸೆ ಕೊಡುವಂತಹ ಪದ್ಧತಿ ಅಲ್ಲ ಸರ್. ಇಲ್ಲಿ ಶರೀರ ಮಾನಸ ಪೂರ್ತಿ ನೋಡಿಕೊಂಡು ರಜತಮ ಸತ್ವಬಾಹುಲ್ಯತ ವಾತಪಿತ್ತ ಕಫ ಶಾರೀರಿಕ ದೋಷಗಳ ಮೇಲೆ ಔಷಧಿ ನಿರ್ಮಾಣ ಮತ್ತು ಔಷಧಿ ಗುಣಗಳನ್ನು ರೋಗದ ಅನುಸಾರವಾಗಿ ಶಾರೀರಿಕ ಅನುಸಾರವಾಗಿ ನಾವು ಚಿಕಿತ್ಸೆ ಮಾಡ್ಬೇಕು ಸರ್. ಈಗ ಎಲ್ಲಾ ರೋಗಕ್ಕೂ ಒಂದೇ ಔಷಧಿ ಅಲ್ಲ, ಎಲ್ಲಾ ಪ್ರಕೃತಿಯವರಿಗೂ ಒಂದೇ ಔಷಧಿಯನ್ನು ನಾವು ಇದೇ ತಗೋರಿ ಅಂತ ಹೇಳಕ್ ಆಗಂಗಿಲ್ಲ ಸರ್. ಯಾಕಂದ್ರೆ ಬೇರೆ ಪದ್ಧತಿ ತಮ್ಮ ಸಿದ್ಧಾಂತಗಳ ಮೇಲೆ ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಅದನ್ನ ಅರ್ಥ ಮಾಡಿಕೊಂಡು ಮೆಡಿಸಿನ್ ಮತ್ತು ರೋಗಕ್ಕೆ ಅನುಸಾರವಾಗಿ ಒಂದು ಫಿಕ್ಸ್ ಇರ್ತೈತೆ ಸರ್. ಬಟ್ ನಮ್ಮ ಶಾಸ್ತ್ರದಲ್ಲಿ ರೋಗನ್ನ ಅನುಸಾರವಾಗಿ ಮತ್ತು ನಾವು ರೋಗಿಯ ಬಲಾಬಲವನ್ನು ನೋಡಿಕೊಂಡು ಔಷಧಿಗಳನ್ನು ಕೊಡ್ತೇವೆ ಸರ್. ಬರೀ ಈ ರೋಗ ಆಗೈತಿ, ಈಗ ಹೊಟ್ಟೆ ಜಾಡ್ಸಾಕತ್ತೈತಂದ್ರೆ ಬರೀ ನಾವು ಸ್ತಂಭನ ಚಿಕಿತ್ಸೆ ಮಾಡಿಬಿಡಂಗಿಲ್ಲ, ಅಲ್ಲಿ ರೋಗಿ ಸ್ತಂಭನಕ್ಕೆ ಯೋಗ್ಯ ಅದಾನೆ ಇಲ್ಲೋ ಅಂತ ನೋಡ್ಕೊಂಡು ಔಷಧಿ ಕೊಡ್ತೇವೆ ಸರ್. ಅದು ಶರೀರವನ್ನು ನೋಡಿಕೊಂಡು ನಾವು ಔಷಧಿ ಕೊಡ್ಬೇಕು. ನಾವು ಬರೀ ಔಷಧಿ ಗುಣ ಈ ರೋಗದಾಗ ಹೆಂಗ್ ಕೆಲಸ ಮಾಡ್ತೈತೆ ಅಂತ ಹೇಳಿ ಬರೀ ಡೈರೆಕ್ಟ್ ನಾವು ಕೊಡಬಾರ್ದು. ಆ ಸಿದ್ಧಾಂತ ಮೇಲೆ ಅದಕ್ಕೆ ಮಾನಸಿಕ ಚಿಕಿತ್ಸಾ, ನಮ್ದ್ರಲ್ಲಿ 3 ಚಿಕಿತ್ಸೆ ಹೇಳ್ತಾರೆ ಸರ್. ಒಂದು ಯುಕ್ತಿಯೋಪಾಶ್ರಯ, ದೈವೋಪಾಶ್ರಯ ಮತ್ತು ಸತ್ವಾಜಯ ಚಿಕಿತ್ಸಾ ಅಂತ ಹೇಳ್ತಾರೆ ಸರ್. ಯುಕ್ತಿಯೋಪಾಶ್ರಯ ಚಿಕಿತ್ಸೆ ಅಂದ್ರೆ ಒಂದು ಪ್ಲಾನ್. ಈಗ ಒಂದು ರೋಗ ಆತಂದ್ರೆ, ಈಗ ಕುಷ್ಠ ರೋಗ, ಚರ್ಮ ರೋಗಗಳು ಬಂದಾಗ ಚರ್ಮ ರೋಗಕ್ಕೆ ಬಾಹ್ಯ ಚಿಕಿತ್ಸಾ ಏನ್ ಕೊಡ್ತೀರಿ, ಅಭ್ಯಂತರ ಏನ್ ಕೊಡ್ತೀರಿ, ಆಮೇಲೆ ಒಳಗೆ ಏನ್ ಕೊಡ್ತೀರಿ, ಶೋಧನ. ಈಗ ಸುಹಾಸಿನಿ ಮೇಡಮ್ ಹೇಳ್ದಂಗ ಪಂಚಕರ್ಮ ಯಾರ ರೋಗಕ್ಕೆ ಸೂಕ್ತ ಅದರ ಅನುಸಾರ ನಾವು ಕೊಡ್ತೇವೆ. ಈಗ ಪಂಚಕರ್ಮ ಎಲ್ಲಾರ್ಗು ಯೋಗ್ಯ ಅಂತೂ ಅಲ್ಲ, ಎಲ್ಲಾ ರೋಗಕ್ಕೂ ಅದೇ ಔಷಧಿ ಅಂತ ಹೇಳಿ ಹೇಳಕ್, ಅವ್ರದ್ದು ಒಂದು ದೋಷಗಳು ಮತ್ತು ಅವ್ರದ್ದೊಂದು ಶಕ್ತಿ ಅಥವಾ ಶರೀರ ಧಾತುಗಳ ನಿರ್ಮಾಣ ಮೇಲೆ ಔಷಧಿಗಳನ್ನು ಕೊಡ್ತೇವೆ. ಹಿಂಗ ದೈವೋಪಾಶ್ರಯ ಚಿಕಿತ್ಸೆ ಅಂದ್ರೆ ದೇವ್ರು ದಿಂಡ್ರು. ಈಗ ನಾವು ಮೊದ್ಲೆಲ್ಲ ಹಳೆ ಮಂದಿ ಮಾಡ್ತಿದ್ರು. ಈಗ ಏನಾರ ಒಂದು ಸಣ್ಣ ಪುಟ್ಟ ಎಲ್ಲರೂ ಹೊರಗೆ ಹೋಗಿ ಬಂದ್ರು ಇಳೆದಗಿತಿದ್ರು. ಅಂತವೆಲ್ಲ ದೈವೋಪಾಶ್ರಯ ಚಿಕಿತ್ಸಾ, ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬರ್ರಿ. ಇವು ಸಂಜೆ ಮುಂದೆ ಏನಾರ ಒಂದು ಹುಳ ಹುಪ್ಪಡಿ ನೋಡಿದ ಕೂಳೆ ಅಲ್ಲಿ ಹೋಗಿ ದೀಪ ಹಚ್ಚ್ರಿ. ಇವೆಲ್ಲ ದೈವೋಪಾಶ್ರಯ ಚಿಕಿತ್ಸಾ ಒಂದು ಸಿದ್ಧಾಂತಗಳು ಸರ್. ಆಯುರ್ವೇದ ಅಥರ್ವವೇದದ ಒಂದು ಅಂಗ. ಇಲ್ಲೇ 5000 ವರ್ಷ ಹಿಂದ ಧನ್ವಂತರಿ ಸರ್ ಹೇಳ್ದಂಗ ಅವತರಣ ಆದಾಗ ಬರೇ ರೋಗಕ್ಕೆ ನಾವು ಇಲ್ಲೇ ಕೊಡಾಕತ್ತಿಲ್ಲ ಸರ್. ಸ್ವಸ್ಥ ಪರಾಯಣ ಮತ್ತು ಆತುರ ಪರಾಯಣ ಅಂತ 2 ಸಿದ್ಧಾಂತ ಮೇಲೆ ಈ ಆಯುರ್ವೇದ ಡಿಸ್ಕಸ್ ಮಾಡ್ಯಾರ ಸರ್. ಸ್ವಸ್ಥ ಪರಾಯಣ ಅಂದ್ರೆ ಸ್ವಸ್ಥಕ್ಕೆ ಏನು ಬೇಕು, ಆರೋಗ್ಯ ಕಾಪಾಡಕ್ಕೆ ಏನು ಕಾರಣಗಳು, ಅದಕ್ಕೆ ಹೇತು, ಲಿಂಗ ಮತ್ತು ಔಷಧ ಜ್ಞಾನ ಅಂತ ಹೇಳಿ 3 ರೂಪದಾಗ ನಮಗೆ ಆಯುರ್ವೇದ ತಿಳಿಸಿಕೊಟ್ಟಾರ ಸರ್. ಬಹಳ ಸಂತೋಷ. ಅಂದ್ರೆ ಮನಸ್ಸೇ ಮಾಧವ ಅಂತಾರೆ.
ಹೌದು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. Yes, ಅಂದ್ರೆ ಯಾವಾಗ ಮನಸ್ಸು ನಾವು ಪ್ರಶಸ್ತವಾಗಿದ್ದರೆ, ಆರೋಗ್ಯವಾಗಿತ್ತಂದ್ರೆ ಎಂತಹ ಒಂದು ರೋಗ ಕೂಡ ತನ್ನಿಂತಾನೆ ಮಾಯ ಆಗುವಂತ ಚಮತ್ಕಾರವನ್ನು ನಾವು ನೋಡಿವಿ. ಮನಸ್ಸನ್ನು ಗಟ್ಟಿ ಮಾಡಿ ಧೈರ್ಯಂ ಸರ್ವತ್ರ ಸಾಧನ ಅನ್ನೋದೇ ಇದಕ್ಕೆ. ಇದು ಖಂಡಿತ ನಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ, ಡಾಕ್ಟರ್ ಸುಹಾಸಿನಿ ಅಶೋಕ್ ಮೋಟೆ ಅವರೇ, ಇವತ್ತ ನಾವು ಎಲುಬು, ರಕ್ತ, ಮಾಂಸ, ಖಂಡ ಇವುಗಳಿಂದ ಕೂಡಿದಂತ ದೇಹ ನೋವನ್ನ ಅನುಭವಿಸ್ತದೆ. ಆ ಪಂಚಕರ್ಮದಲ್ಲಿ ನೋವಿಗೆ ಒಂದು ಪರಿಹಾರ ಇದೆ. ಸಾಕಷ್ಟು ನಾವೇನ್ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡಲ್ಲ, ಆಮೇಲೆ ಅಪೌಷ್ಟಿಕ ಆಹಾರವನ್ನು ತಗೊಳ್ತೀವಿ. ಇದರಿಂದ ನಮ್ಗೆ ರೋಗದಲ್ಲಿ ಮಲಿನತೆ ಆಗ್ತದೆ ಮತ್ತು ಅದರಿಂದ ಸ್ನಾಯುಗಳಲ್ಲಿ ತೊಂದರೆಯಾಗಿ ನೋವು ಬರ್ತದೆ. ಎಷ್ಟೋ ಈ ಜನ ಡಾಕ್ಟರ್ ಯಾರಿಗೆ ಹೇಳಿದೇನೆ, ಅಲೋಪತಿನೂ ಹೇಳಿದೇನೆ, ಬರೀ ಪೇನ್ ಕಿಲ್ಲರ್ಸ್ ತಗೋತಾರೆ. ತಗೊಂಡು ಅವು ಕಿಡ್ನಿ ಮೇಲೆ ಸಾಕಷ್ಟು ಎಫೆಕ್ಟ್ ಆಗಿದೆ. ಎಷ್ಟೋ ಜನ ಗ್ರಾಮೀಣ ಪ್ರದೇಶದೊಳಗೆ ಕಿಡ್ನಿ ಎಷ್ಟೋ ಮಂದಿ ತೊಂದರೆ ಮಾಡ್ಕೊಂಡಾರ, ಹಾರ್ಟಿಗೂ ಕೂಡ ತಕ್ಕ ಮಟ್ಟಿಗೆ ತೊಂದರೆ ಆಗಿದೆ. ಅವು ಹಂಗಾಗಿ ಅದಕ್ಕೆ ಏನು ನೀವು ಪಂಚಕರ್ಮದೊಳಗೆ ಈ ಏನದಲ್ಲ ಆಯುರ್ವೇದದೊಳಗೆ ಇದಕ್ಕೇನು ಉತ್ತರ ಅದ ಅಂದ್ರೆ ನೋವು ಶಮನಕ್ಕಾಗಿ ಬಹಳ ಪರಿಣಾಮಕಾರಿಯಾಗಿದೆ ಪಂಚಕರ್ಮ. ಈ ಕುರಿತಂತೆ ಒಂದೆರಡು ಮಾತು. ನೋವು ಅಂತ ಬಂದ್ರೆ ನಾವು ಅದನ್ನ ವಾತದೋಷ ಅಂತಾನೆ ತಗೊಳ್ತೀವಿ ಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶೂಲ ಈಕ್ವಲ್ ಟು ವಾತ, ವಾತ ಈಕ್ವಲ್ ಟು ಬಸ್ತಿ ಅಂತಂದ್ರೆ ನೋವು ಇದ್ದಲ್ಲೆಲ್ಲ ವಾತ ಇರುತ್ತೆ. ವಾತ ಶಮನ ಮಾಡ್ಬೇಕಂದ್ರೆ ಪಂಚಕರ್ಮ, ಎಸ್ಪೆಷಲಿ ಬಸ್ತಿ ಕರ್ಮ ಸರ್. ಬಸ್ತಿ ಕರ್ಮ ಕೊಡೋದ್ರಿಂದ ಏನಾಗುತ್ತೆ, ವೃದ್ಧ ವಾತ ಅಥವಾ ಪ್ರಕೋಪಿತ ವಾತ ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ ಸರ್. ಇದರಿಂದ ನೋವು ಶಮನ ಆಗುತ್ತೆ. ಬಹಳ ಸಂತೋಷ. ಇಲ್ಲಿ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ರು ಡಾಕ್ಟರ್ ಮಹಾಂತಸ್ವಾಮಿ ಹಿರೇಮಠ ಅವರೇ. ಇವತ್ತ ಈ ಆಯುರ್ವೇದ ದಿನ ಖಂಡಿತವಾಗಿ ಕೂಡ ನಮ್ಮ ಭಾರತದ ಒಂದು ಪ್ರಾಚೀನವಾದ ಒಂದು ಈ ವೈದ್ಯ ಪದ್ಧತಿ, ವೈದ್ಯ ಶಾಸ್ತ್ರಕ್ಕೆ ಇದು ನಮಗೆ ಬಹಳ ಹೆಮ್ಮೆ ತರುವಂತ ದಿನ. ಆ ದೃಷ್ಟಿಯಿಂದ ಇವತ್ತು ಹೇಗೆ ತಾವು ಒಂದು ಸಂದೇಶ ಕೊಡಬೇಕು, ಯಾಕಂದ್ರೆ ತಾವು ಯಶಸ್ವಿ ವೈದ್ಯರು, ಮತ್ತೆಂಥ ಅಲೋಪತಿ ಕಡೆ ಆಗ್ಲಾರದ ಕೆಲಸವನ್ನು ನೀವು ಮಾಡಿ ತೋರಿಸಿರಿ, ಹೌದಲ್ರಿ? ಸಾಕಷ್ಟು ಅಲೋಪತಿಯಲ್ಲಿ ಹೋಗಿ ವೈದ್ಯ ಮಾಡ್ಕೊಂಡು ನನಗೆ ಆಗ್ಲಿಲ್ಲ, ನೀವು ಮಹಾತ್ಸ್ವಾಮಿ ಹಿರೇಮಠ ಕಡೆ ಹೋಗ್ರಿ, ಅಲ್ಲಿ ಆಯುರ್ವೇದ ಇದ್ರಾಗ ಏನ್ ಬೇಕಾದ್ರೆ ಮಾಡ್ಕೊರಿ ಅಂತ ಕಳಿಸ್ಯಾರ, ನೀವು ಆರಾಮ ಮಾಡಿರಿ. ಸೊ ಆ ಒಂದು ಚಮತ್ಕಾರಗಳನ್ನು ನೀವು ಮಾಡಿರಲ್ಲ. ಹೇಗೆ ಈ ಆಯುರ್ವೇದದ ಪ್ರಾಮುಖ್ಯತೆಯನ್ನು ನಾವು ಹೆಂಗ್ ಅರ್ಥ ಮಾಡ್ಕೊಳ್ಬೇಕು, ಜನಸಾಮಾನ್ಯರಿಗೆ ಏನು ಸಂದೇಶ ಹೇಳ್ತೀರಿ ಸರ್? ಏನಂದ್ರೆ ಆಯುರ್ವೇದ ಅಂತಕ್ಕಂಥದ್ದು ಇದು ಬರೀ ಕೇವಲ ಸುಮ್ಮನೆ ಏನೋ ಒಂದು ವಿಜ್ಞಾನ ಅಲ್ಲ, ಇದು ಲೈಫ್ ಸೈನ್ಸ್ ಅಂತ ಹೇಳ್ತದೆ. ಇಲ್ಲಿ ಯಾರು ಹೇಗೆ ಇರಬೇಕು, ಸದ್ವೃತ್ತಾಚರಣೆ ಅಂತ ಹೇಳ್ತದೆ, ಆಚಾರ ರಸಾಯನ ಅಂತ ಹೇಳ್ತದೆ. ಕೇವಲ ಒಂದು 4 ಔಷಧಿಗಳನ್ನು ಹೇಳೋದಾಗ್ಲಿ, ಚೂರ್ಣ ಗುಟಿ ಒಟಿಕ ಹೇಳೋದಷ್ಟೇ ಅಲ್ಲ. ಈಗ ಹೇಗಿರಬೇಕು, ಯುವಕನಾದವ್ರು ಹೇಗಿರಬೇಕು, ವೃದ್ಧಾಪ್ಯದಲ್ಲಿ ಹೇಗಿರಬೇಕು, ಆಮೇಲೆ ನಂತರ ಜನ್ಮದಲ್ಲಿ ಏನಾಗಬೇಕು ಅನ್ನೋದನ್ನು ಸಹಿತ ಆಯುರ್ವೇದದಲ್ಲಿ ಹೇಳಿದೆ. ಯಾಕಂದ್ರೆ ನಮ್ಮಲ್ಲಿ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ಮಾಡ್ತದೆ. ಇಷ್ಟೆಲ್ಲ ಒಂದು ಶ್ರೀಮಂತವಾಗಿರತಕ್ಕಂತಹ ವೈದ್ಯ ವಿಜ್ಞಾನ ಬೇರೆ ರಾಷ್ಟ್ರಗಳಲ್ಲಿ, ಮೊದಲು ಬೇರೆ ರಾಷ್ಟ್ರಗಳಲ್ಲಿ ಆಯುರ್ವೇದ ಔಷಧಿ ಪ್ರಿಸ್ಕ್ರಿಪ್ಷನ್ ಇರಲಿಲ್ಲ ಸರ್. ಈಗ ಈ ಆಯುಷ್ ಮಂತ್ರಾಲಯ ಬಂದಾದ್ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಮುತುವರ್ಜಿ ವಹಿಸಿ ಮತ್ತೆ ಆಯುಷ್ ಮಂತ್ರಾಲಯದಿಂದ ಬೇರೆ ರಾಷ್ಟ್ರಗಳಲ್ಲೂ ಸಹಿತ ಆಯುರ್ವೇದ ಔಷಧಿಯನ್ನ ನಾವು ಪ್ರಿಸ್ಕ್ರಿಪ್ಷನ್ ಕೊಡಬಹುದು. ಹೀಗಾಗಿ ಇಷ್ಟೊಂದು ಶ್ರೀಮಂತ ಆಗಿರತಕ್ಕಂತಹ ಈ ಔಷಧಿಗಳು ಮತ್ತೆ ಲೈಫ್ ಸ್ಟೈಲ್ ಅನ್ನ ನೋಡ್ರಿ, ಜಿರಿಯಾಟ್ರಿಕ್ ಅಂದ್ರೆ ವೃದ್ಧಾಪ್ಯ ಬರದ ಹಾಗೆ ತೆರೆಯೋ ಯಾವ ಸೈನ್ಸ್ ದಲ್ಲಿ ಹೇಳಿದೆ? ಕೇವಲ ವಿಟಮಿನ್ ಅಥವಾ ನೀವು ಪ್ರೋಟೀನ್ಸ್ ತಗೊಂಡ್ರೆ ನಿಮ್ಮ ವೃದ್ಧಾಪ್ಯ ನಿಲ್ಸಕ್ಕಾಗಲ್ಲ. ಅದಕ್ಕೆ ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಅಂತ ಹೇಳಿದ್ರು, ಕುಟಿ ಪ್ರವೇಶಿಕ ರಸಾಯನ ಅಂತ ಹೇಳಿದ್ರು. ಅಂದ್ರೆ ಒಂದು ರೂಮ್ ಅನ್ನ ತಯಾರು ಮಾಡಿಬಿಟ್ಟು ಅಲ್ಲಿ ಒಳಗೆ ಹೋಗಬೇಕು, ನಮ್ಮ ವಯಸ್ಸನ್ನ ಮುಂದೆ ಹೋಗಿಸ್ಲಿಕ್ಕೆ. ಇಂಥೆಲ್ಲ ಒಂದು ಶ್ರೀಮಂತ ಆಗಿರ್ತಕ್ಕಂಥದ್ದನ್ನ ಜಗತ್ತಿಗೆ ಹೇಳಿಕೊಡಲು ಈ ಒಂದು ಆಯುರ್ವೇದ ಡೇ ಮುಖಾಂತರ ನಮ್ಮಲ್ಲಿ ಇದನ್ನೆಲ್ಲ ಹೇಳ್ತಾ ಇದೆ. ಇದನ್ನು ಜನಸಾಮಾನ್ಯರೆಲ್ಲ ಅತ್ಕೊಂಡ್ಬಿಟ್ರೆ ಆಯುರ್ವೇದ ಶಾಸ್ತ್ರದಿಂದ ಸಾಕಷ್ಟು ನಮ್ಮಲ್ಲಿ ಯಾವುದು ಸಾಧ್ಯ, ಯಾವುದು ಅಸಾಧ್ಯ, ಯಾವುದು ಶಾಸ್ತ್ರ ಸಾಧ್ಯ, ಇದನ್ನೆಲ್ಲ ಹೇಳಿದ್ದದ. ಹೀಗಾಗಿ ಸಾರ್ವಜನಿಕರು ಆಯುರ್ವೇದವನ್ನು ಸರಿಯಾಗಿ ಅರಿತುಕೊಂಡು ಒಳ್ಳೆಯ ವೈದ್ಯರ ಹತ್ರ, ಈಗ ನಮ್ಮ ಸಿ.ಬಿ. ಗುತ್ತಲ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಎಲ್ಲ ನುರಿತ ವೈದ್ಯರಿದ್ದಾರೆ. ಎಲ್ಲಾ ಅಂಗಗಳಲ್ಲಿ ಸಹಿತ ಚಿಕಿತ್ಸೆಯನ್ನು ನೀಡ್ತಾ ಬಂದಿದೆ. ಬಹಳ ಸಂತೋಷ. ಇವತ್ತು ಡಾಕ್ಟರ್ ವಿಶ್ವನಾಥ ಹಿರೇಮಠ ಅವರೇ, ಈಗ ನಮ್ಮ ಆಯುರ್ವೇದ ವೈದ್ಯಕೀಯ ವಿದ್ಯಾರ್ಥಿಗಳು ಬಹಳ ಅದೃಷ್ಟವಂತರು. ಹೌದು. ಯಾಕಂದ್ರೆ ಈ ಒಂದು ಆಯುರ್ವೇದ ಶಾಸ್ತ್ರದೊಳಗ ಒಂದು ಅಭ್ಯಾಸ ಮಾಡೋ ಅವಕಾಶ ಸಿಕ್ಕದ. ಮತ್ತೆ ಅದು ಮುಂದೆ ಅವರು ದೊಡ್ಡ ವೈದ್ಯರಾಗಿ ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದ್ರೆ ಜನಸಾಮಾನ್ಯರಲ್ಲಿರುವಂತಹ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡೋ ನಿಟ್ಟಿನೊಳಗ ಮತ್ತೆ ಆರೋಗ್ಯವನ್ನ ರಕ್ಷಣೆ ಮಾಡೋ ನಿಟ್ಟಿನೊಳಗ ನಾವು ಅನಾರೋಗ್ಯಕ್ಕೆ ಔಷಧಿ ಕೊಡೋದು ಬೇರೆ, ಅನಾರೋಗ್ಯ ಬರದಂಗೆ ನೋಡ್ಕೊಳ್ಳೋದನ್ನ ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಆಯುರ್ವೇದ ಕೊಡ್ತಾ ಇದೆ. ಮತ್ತೆ ವಿದ್ಯಾರ್ಥಿಗಳಿಗೆ ಈ ಒಂದು ದಿವಸದ ಸಂದರ್ಭದೊಳಗ ಹೇಗೆ ಏನು ಸಂದೇಶ ಕೊಡ್ತೀರಿ, ಹೇಗೆ ಅವ್ರ ಜನರಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು? ಯಾವುದೇ ವೈದ್ಯಕೀಯ ವಿದ್ಯಾರ್ಥಿ ಆದ್ರೂ ಕೂಡ ಅವರಿಗೆ ತಾವು ಏನು ಒಬ್ಬ ಹಿರಿಯ ಪ್ರಾಧ್ಯಾಪಕರಾಗಿ ಏನು ಸಂದೇಶ ಕೊಡ್ತೀರಿ? ಹೌದು. ಈಗ ಆಯುರ್ವೇದ ಪದ್ಧತಿಯನ್ನು ಅಡ್ಮಿಷನ್ ತಗೊಂಡಂತಹ ವೈದ್ಯ ವಿದ್ಯಾರ್ಥಿಗಳು ಈ ಆಯುರ್ವೇದ ಶಾಸ್ತ್ರ ಪುಣ್ಯ ಅಂದ್ರೆ ಇದು 3 ಕಾಲದಲ್ಲಿ ಸಿದ್ಧ. ಅಂದ್ರೆ ಆದಿ,
ಮಧ್ಯ ಅಂತ್ಯ ಈ 3 ಕಾಲದಲ್ಲಿಯೂ ಸಿದ್ಧಾಂತಗಳು ಏನು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ಯಾರ ಅವು ಅಲ್ಲಿಗಳಾಕ ಯಾರಿಂದ್ರ ಹಿಂದೂ ಆಗಿಲ್ಲ ಮುಂದೂ ಆಗಂಗಿಲ್ಲ. ಅವನ ಈಗಾದ್ರೂ ನಾವು ಪಾಲನೆ ಮಾಡಿದ್ರೆ ಅವು ಸೈಂಟಿಫಿಕ್ ಆಗಿ ಅವನ ಶಾಸ್ತ್ರದಲ್ಲಿ ಬರೋದು ಜನಸಾಮಾನ್ಯರಿಗೆ ತಿಳಿದು ಹೇಳ್ಯಾರ. ಆ ಒಂದು ನಂಬಿಕೆ ಭಾವನೆಯಂತ್ರ ಆಯುರ್ವೇದ ಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಂಡು ನಾವು ಅಭ್ಯಾಸ ಮಾಡಿದ್ರೆ, ಗುರುಗಳ ಮಾರ್ಗದರ್ಶನದಿಂದ ಅದನ್ನ ಸರಿಯಾಗಿ ಚೆನ್ನಾಗಿ ಕರಗತ ಮಾಡ್ಕೊಂಡ್ರೆ, ಪ್ರಾಕ್ಟಿಕಲಿ ಥೆರಾಟಿಕಲಿ ನಾವು ಅದನ್ನ ಸರಿಯಾಗಿ ನಾವು ತಿಳ್ಕೊಂಡ್ರೆ, ನಾವು ಆಯುರ್ವೇದನ ಪ್ರಾಕ್ಟೀಸ್ ಮಾಡಾಕ ಒಂದು ಗುರುಗಳಿಂದ ಒಂದು ಆಶೀರ್ವಾದ ಪಡೆದು ಅದನ್ನ ಸರಿ ಮಾರ್ಗದಿಂದ ನಾವು ಅದನ್ನ ವಿದ್ಯಾರ್ಥಿಗಳು ಪಡ್ಕೊಂಡ್ರೆ ಆಯುರ್ವೇದ ಶಾಸ್ತ್ರ ಗ್ಲೋಬಲ್ ಎಲ್ರಿ ಎಲ್ಲಾರು ಮನೆಯಲ್ಲಿನೂ ಅದನ್ನ ನಾವು ರೂಢಿ ಮಾಡ್ಕೊಂಡು ನಾವು ಅದನ್ನ ಒಂದು ಸಿದ್ಧಾಂತಗಳನ್ನು ಅಡಾಪ್ಟ್ ಮಾಡ್ಕೊಂಡು ಅಂದ್ರೆ ರೋಗಂತೂ ಬರ್ತಾವ್ರಿ, ವಯಸ್ಸಿಗನುಸಾರವಾಗಿ ಬರಬಹುದು ಅಥವಾ ಆಹಾರ ಪದ್ಧತಿಯಿಂದ ಬರಬಹುದು. ಆದ್ರೆ ಅವನ್ನ ನಾವು ಎಷ್ಟರ ಮಟ್ಟಿಗೆ ತಡಿಬಹುದು ಅನ್ನೋದೊಂದು ಕಾಳಜಿ ವಹಿಸಿ ಆಯುರ್ವೇದ ಶಾಸ್ತ್ರವನ್ನು ನಾವು ವಿಚಾರ ಮಾಡ್ಬೇಕ್ರಿ ಈಗಿನ ಕಾಲಮಾನದಾಗ. ಯಾಕಂದ್ರೆ ಎಲ್ಲಾರು ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ತಾರ, ಹೌದು ಖರೆ, ಬಟ್ ಅದನ್ನ ಆಯುರ್ವೇದನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅದರ ಬಗ್ಗೆ ಒಲವು ತೋರಿಸೋದು ಬಹಳ ಇಂಪಾರ್ಟೆಂಟ್. ಈಗ ಯಾರೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ರು, ಆ ರೇಡಿಯೋದಾಗ ಹೇಳಿದ್ರು, ಪೇಪರ್ನಾಗ ನೀರ್ ಕುಡಿ ಅಂದ್ರು. ಈಗ ನೀವು ಯಾವ್ದೋ ಒಂದು ಔಷಧಿ ಮುಂಜಾನೆ ವಾಕಿಂಗ್ ಹೋಗ್ತಿರ್ತೀರಿ, ಯಾವ್ದೋ ಒಂದು ಗೋಧಿದು ಹುಲ್ ತಂದನ್ನ ರಸ ಮಾಡಿ ಕುಡಿಸ್ತಾರ, ಹೌದಾ? ಸ್ವರಸಗಳು ನಿಷಿದ್ಧ. ಮುಂಜಾನೆ ಎದ್ದ ಕೂಡ ನಾವು ನಮ್ದು ಅಗ್ನಿ ಇರಂಗಿಲ್ಲ, ಆಹಾರ ತಗೊಳ್ಳೋ ಶಕ್ತಿ ಇರಂಗಿಲ್ಲ. ಸ್ವರಸಗಳನ್ನು ಈಗ ಸಲಾಡ್ಸ್ ತಿಂತಾರ ಲಗ್ನದಾಗ, ಊಟಕ್ಕಿಂತ ಮೊದ್ಲು ಹಸೆ ಪದಾರ್ಥ ತಿನ್ಬಾರ್ದು, ಅಗ್ನಿ ವಿರುದ್ಧ ಅದು. ಅಂತವು ಈಗ ಸ್ಪ್ರೋಟೆಡ್ ಅಂತಾರ, ಅಂದ್ರೆ ಮೊಳಕೆ ಹೊಡೆದಿದ್ದು. ಅವಾಗಿನ ಕಾಲದಾಗ ತಿಂತಿದ್ರು, ಯೋಧ ಇರ್ತಿದ್ರು, ಅವ್ರು ತಡ್ಕೊಳ್ಳೋ ಶಕ್ತಿ ಇತ್ತು, ಅವರು ಅದನ್ನು ಪಚನ ಮಾಡ್ಕೊಂತಿದ್ರು, ಹೆವಿ ಪ್ರೋಟೀನ್. ಈಗ ನೀವು ಸ್ಪ್ರೋಟೆಡ್ ತಿಂದ್ರೆ ಹೊಟ್ಟಿ ಜಾಡಿಸ್ತೇವೆ. ಯಾಕಂದ್ರ ನಿಮ್ಮ ಅಗ್ನಿ ಈ ಆಹಾರಗಳನ್ನು ನೋಡ್ಕೊಂಡು ಸೇವನೆ ಮಾಡಬೇಕು. ಇಂಥ ಬೇಸಿಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇದೆಲ್ಲ ನಮಗ್ ಬರೋದನ್ನ ಆಯುರ್ವೇದ ಶಾಸ್ತ್ರ ಅಂತ ಸರ್. ಆಯುರ್ವೇದನ್ನು ಒಂದು ಕರಗತ ಅಂದ್ರ ಅದರ ಸಿದ್ಧಾಂತಗಳನ್ನು ಮನವರಿಕೆ ಮಾಡಿಕೊಂಡಾಗ ನಾವು ಒಬ್ಬ ವೈದ್ಯನಾಗಿ ಅಥವಾ ವೈದ್ಯ ವಿದ್ಯಾರ್ಥಿಯಾಗಿ ಮನೆ ಮತ್ತು ಹೊರಗಿನ ಒಂದು ಜನರಿಗೆ ಸರಿಯಾದ ಮಾರ್ಗವನ್ನು ತೋರಿಸಬಹುದ್ರಿ. ಬರೀ ನಾವು ರೋಗ ಚಿಕಿತ್ಸಾ ಮಾಡ್ತೇವೆ ಅಂದ್ರೆ ಆಯುರ್ವೇದ ಅಲ್ಲ. ಆಯುರ್ವೇದ ಪದ್ಧತಿ ಸರ್ ಹೇಳ್ದಂಗ ಇದು ಪ್ರಿವೆಂಟಿವ್ ಆಸ್ಪೆಕ್ಟ್ ಬಹಳ, ಸ್ವಸ್ಥವನ್ನು ಪಾಲನೆ ಮಾಡುವಂತಹದ್ದು ಒಂದು ಜಾಸ್ತಿ ಒತ್ತು ಕೊಟ್ಟಾರ, ಹೊರತಾಗಿ ಎಲ್ಲಾ ರೋಗಕ್ಕೂ ನಾವು ಚಿಕಿತ್ಸೆ ಅಂತ. ಬಹಳ ಸಂತೋಷ ಡಾಕ್ಟರ್ ವಿಶ್ವನಾಥ್ ಹಿರೇಮಠ ಅವರೇ. ಮುಖ್ಯವಾಗಿ ನೀವು ಹೇಳಿದ್ದು ಅಂದ್ರೆ ಅಲ್ಲಿ ವಿಲೋಮ ಪ್ರತಿಲೋಮ ಆಹಾರಗಳು ಬರ್ತದೆ. ಯಾವ ಆಹಾರ ನಾವು ವರ್ಜನೆ ಮಾಡಿದ್ರೆ ನಮಗೆ ಒಳ್ಳೇದು ಅಂತ ಹೇಳಿದ್ದಾರೆ. ಹೌದು ಸರ್. ಯಾವ ಆಹಾರ ಬಿಟ್ಟರೆ ಒಳ್ಳೇದು, ಹಾಲು ಮೊಸರು ಕುಡಿದು ಊಟ ಮಾಡಬಾರದು ಅದು ಹೇಳಿದ್ದಾರೆ. ಇಂಥ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಅದ. ಡಾಕ್ಟರ್ ಸುಹಾಸಿನಿ ಅಶೋಕ್ ಮೋಟೆ ಅವರೇ, ಗೃಹಿಣಿಯವರಿಗೆ ನಮೋ ನಮಃ. ಯಾಕಂದ್ರೆ ತಾವೊಬ್ಬ ಗೃಹಿಣಿ ಇದ್ದೀರಿ. ಮುಖ್ಯವಾಗಿ ಅಂದ್ರೆ ಇವತ್ತು ಮನೆಯಲ್ಲಿ ಮನೆಯವರಾಯ್ತು, ಮಕ್ಕಳಾಯ್ತು, ಆಮೇಲೆ ಅತ್ತೆ ಮಾವ ಅವ್ರೆಲ್ಲರ ಲಕ್ಷ್ಯವನ್ನ ಗೃಹಿಣಿ ಗಮನಿಸ್ತಾಳೆ. ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಸಣ್ಣ ಪುಟ್ಟ ಒಂದು ಕೈತೋಟ ಮಾಡ್ಕೊಂಡಿರ್ತಾಳೆ. ಅವು ಕೆಲವೊಂದಿಷ್ಟು ಶುಂಠಿ ಇರಬಹುದು, ಮತ್ತೆ ಅದು ಅರಿಶಿನ ಇರಬಹುದು, ಅರಿಶಿನ ಮತ್ತೆ ಆಮೇಲೆ ತುಳಸಿ ಗಿಡ, ಕೆಲವೊಂದಿಷ್ಟು ಆಯುರ್ವೇದಿಕ ಔಷಧ ಅವ್ರು ಗೊತ್ತಿಲ್ಲದೇನೆ ಮಾಡಿರ್ತಾರೆ. ಅವುಗಳನ್ನು ಬೆಳಿಗ್ಗೆ ಎದ್ದು ಕಷಾಯ ಮಾಡಿ ಕೊಡೋದ್ರ ಮೂಲಕ ಆರೋಗ್ಯ ರಕ್ಷಣೆ ಮಾಡ್ತಾರೆ. ಸೊ ಹಿಂಗೆ ಮಹಿಳಾ ಶಕ್ತಿಗೆ ಇದೆಲ್ಲ ವಿಷಯ ಆಯುರ್ವೇದ ಇನ್ನೂ ಹೆಚ್ಚು ಗೊತ್ತಾದ್ರೆ ಬಹಳ ಒಳ್ಳೇದು. ಈ ಆಯುರ್ವೇದ ದಿನದ ಈ ಸಂದರ್ಭದೊಳಗ ನಮ್ಮ ಮಹಿಳಾ ಒಂದು ಭಗಿನಿಯರಿಗೆ ತಾವು ಏನು ಸಂದೇಶ ನೀಡಲಿಕ್ಕೆ ಇಷ್ಟಪಡ್ತೀರಿ? ಒಬ್ಬ ಯಶಸ್ವಿ ವೈದ್ಯರಾಗಿ ಆಯುರ್ವೇದವನ್ನು ಹೇಗೆ ನಾವು ಜನಪ್ರಿಯ ಮಾಡಬೇಕು? ನಾನು ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಆಯುರ್ವೇದವನ್ನು ಅರಿಯಿರಿ, ಆಯುರ್ವೇದವನ್ನು ಅನುವಲಿಸಿಕೊಳ್ಳಿ, ಆಮೇಲೆ ಆಯುರ್ವೇದವನ್ನು ಪಸರಿಸಿ ಅಂತ ಹೇಳ್ತೀನಿ ಅಷ್ಟೇ. ಆಯುರ್ವೇದ ನಮ್ಮ ಮನೆ ಅಂಗಳದಲ್ಲೇ ಇದೆ. ಅದನ್ನ ನಾವು ಹೇಗೆ ಉಪಯೋಗ ಮಾಡ್ಕೋಬೇಕನ್ನೋದು ನಾವು ತಿಳ್ಕೊಂಡು ಅದರ ಉಪಯೋಗಗಳನ್ನು ಇನ್ನೊಬ್ಬರಿಗೆ ತಿಳಿಸಬೇಕು ಸರ್. ಬಹಳ ಸಂತೋಷ. ಇವತ್ತ ಸಿಬಿ ಗೊತ್ತಲ್ ಆಯುರ್ವೇದ ಮಹಾವಿದ್ಯಾಲಯ ಹಿಂದಿ ಪ್ರಚಾರ ಸಭಾ ಮೊಮ್ಮಿಗಟ್ಟಿ ಧಾರವಾಡ ಬೆಳಗಾಂ ರೋಡ್ ನಲ್ಲಿದೆ. ಬಹಳ ಯಶಸ್ವಿಯಾಗಿ ಇವತ್ತ ಆಯುರ್ವೇದ ದಿನವನ್ನ ಆಚರಿಸ್ತಾ ಇದ್ದೀರಿ. ನಿಮಗೆ ಶುಭವಾಗಲಿ. ಯಾಕಂದ್ರೆ ಇವತ್ತು ಆಯುರ್ವೇದ ಕುರಿತಂತೆ ಸಾಕಷ್ಟು ಜಾಗೃತಿ ಆಗಿದೆ. ಇನ್ನು ಎಲ್ಲ ಕಾಲೇಜುಗಳ ಮುಖಾಂತರ ಕೂಡ ಈ ಜಾಗೃತಿ, ಜನಜಾಗೃತಿ ಒಂದು ಆಂದೋಲನ ರೂಪದಲ್ಲಿ ಮುಂದುವರೆದರೆ ಖಂಡಿತವಾಗಿ ಕೂಡ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಹೆಚ್ಚು ವಿಶ್ವಾಸ ಬರ್ತದೆ. ಮತ್ತೆ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡಿಟ್ಟೊಳಗ ಸಾಕಷ್ಟು ಕ್ರಮಗಳನ್ನು ಕೈಕೊಂಡು ರೋಗ ಬರದಂಗೆ ತಡೆಯುವಂತಹ ಒಂದು ವಿಧಾನ ಬರ್ತದೆ. ವಿಶೇಷವಾಗಿ ಇವತ್ತು ಹೊರಗಡೆ ಊಟ ಮಾಡೋದೆಲ್ಲ ಕಡಿಮೆ ಮಾಡ್ರಿ. ಮನೆಯ ಊಟನ ಚಲೋ. ಹೊರಗಡೆ ಅವು ಸಾಕಷ್ಟು ಟೇಸ್ಟ್ ಮೇಕರ್ಸ್ ಹಾಕಿರ್ತಾರೆ, ಅದರಿಂದ ನಿಮಗೆ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಬೇರೆ ಬೇರೆ ರಾಸಾಯನಿಕಗಳು ಒಳಗೆ ಸೇರ್ತದೆ. ನಾವು ತಗೊಳ್ತೀವಿ, ಒಳಗೆ ಏನ್ ಸೇರಿದೆ ಅನ್ನೋದು ನಮ್ಗೆ ಗೊತ್ತಿರುವುದಿಲ್ಲ. ಅದ್ರ ಒಳಗಿನ ಅವಯವಗಳು ಅದನ್ನ ಅನುಭವಿಸ್ತಾವು. ಅವು ಹೆಂಗ್ ಹೊರಗೆ ಹಾಕ್ಬೇಕು ಅಂತ ಬಹಳ ಹರಸಾಹಸ ಪಡ್ತಾವು. ಎಷ್ಟೇ ನಮ್ಗೆ ತೊಂದರೆ ಆದ್ರೂ ಕೂಡ ಹೊರಗೆ ಹಾಕ್ಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಿ ಸೋತು ಕೊನೆಗೆ ಅನಾರೋಗ್ಯ ಉಂಟಾಗ್ತದೆ. ಅದಕ್ಕೆ ಹಂಗೆ ಯಾಕೆ ಆಸ್ಪದ ಕೊಡ್ತೀರಿ? ಆಯುರ್ವೇದ ಮಾತನ್ನು ಕೇಳಿ, ಆಯುರ್ವೇದದ ಶೈಲಿಯೊಳಗೆ ಜೀವನ ಮಾಡಿ. ಇವತ್ತು ಆಯುರ್ವೇದದ ಈ ದಿವಸದೊಳಗೆ ಎಲ್ಲರಿಗೂ ಇದು ಒಂದು ಸಂದೇಶ ಅಂದ್ರೆ ಆಯುರ್ವೇದವನ್ನು ನಾವು ಅರಿಯಿರಿ, ಆಯುರ್ವೇದವನ್ನ ಅಳವಡಿಸಿಕೊಳ್ಳಿ, ಆಯುರ್ವೇದವನ್ನು ಪ್ರಚಾರಪಡಿಸಿ.
ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಡಾಕ್ಟರ್ ಮಹಾನ್ಸ್ವಾಮಿ ಹಿರೇಮಠ ಅವರೇ ನಿಮಗೂ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಡಾಕ್ಟರ್ ವಿಶ್ವನಾಥ್ ಹಿರೇಮಠ ಅವರೇ ನಿಮಗೂ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಡಾಕ್ಟರ್ ಸುಹಾಸಿನಿ ಅಶೋಕ್ ಮೋಟೆ ಅವರೇ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಿರೇ ಸಂಚಟಿಗೇರಿ ಅವರು ಈ ವಿಶೇಷವಾಗಿ ಬಹಳ ಕಾಳಜಿಯಿಂದ ಇದು ನಮ್ಮ ಆಕಾಶವಾಣಿ ಡೇ ಬ್ರ್ಯಾಂಡಿಂಗ್ ಆಗಬೇಕು ಅಂತೇಳಿ ಇಷ್ಟಪಟ್ಟರು. ಇದು ಅಂದ್ರೆ ಆಕಾಶವಾಣಿ ಮೂಲಕ ಜನರಿಗೆ ಆಯುರ್ವೇದದ ಪ್ರಚಾರ ಆಗಬೇಕು, ಆಯುರ್ವೇದ ದಿನದ ಒಂದು ಪ್ರಚಾರ ಆಗಬೇಕು ಅಂತ ಹೇಳಿ ಆಸಕ್ತಿಯಿಂದ ಈ ಕಾರ್ಯಕ್ರಮ ಮಾಡಿದಿರಿ. ನಾವು ಅವ್ರಿಗೂ ಕೂಡ ನಿಮ್ಮೆಲ್ಲ ಹಿಂದಿ ಪ್ರಸಾರ ಸಭಾದ ಎಲ್ಲ ಪದಾಧಿಕಾರಿಗಳು ಕೂಡ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತಾ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು. ನಮಸ್ಕಾರ. ಧನ್ಯವಾದ. ಇಲ್ಲಿಯವರೆಗೂ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಹಾಗೂ ಜೀವನದಲ್ಲಿ ಅದರ ಅಳವಡಿಕೆ ಕುರಿತು ಒಂದು ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಧಾರವಾಡದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ, ಸಿವಿ ಗುತ್ತಲ್ ಆಯುರ್ವೇದ ಮಹಾವಿದ್ಯಾಲಯ ಗರಗ ರಸ್ತೆ, ಮುಮ್ಮಿಗಟ್ಟಿ, ಧಾರವಾಡದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಮಹಾಂತ ಸ್ವಾಮಿ ಹಿರೇಮಠ್, ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಹಾಗೂ ಡಾಕ್ಟರ್ ಸುಹಾಸಿನಿ ಅಶೋಕ್ ಮೋಟೆ. ನಡೆಸಿಕೊಟ್ಟವರು ಶರಣಬಸವ ಚೋಳಿನ್. ಸಂಕಲನ ಅನಂತ ಪಾಟೀಲ್.